Good morning, student. Yesterday class we discussed about how the antigen they are bind with the antibody. Antigen antibody complex ಬಗ್ಗೆ ಸ್ಟಡಿ ಮಾಡಿದ್ವಿ. ಅದೇ ತರ ಏನು ಮಾಡುತ್ತೆ ನೆಕ್ಸ್ಟ್ ಏನು ಮಾಡುತ್ತೆ ಫಂಕ್ಷನ್ಸ್ ಆಫ್ ಆಂಟಿಬಾಡಿ ಅಂದ್ರೆ ಆಂಟಿಬಾಡಿ ಯಾವ ತರ ಫಂಕ್ಷನ್ ಮಾಡುತ್ತೆ ಅಂತ ಹೇಳಿ ಅಗ್ಲೂಟಿನೇಷನ್ ಇರ್ಬೋದು, ಓಪನೈಸೇಷನ್ ಇರ್ಬೋದು, ನ್ಯೂಟ್ರಲೈಸೇಷನ್ ಇರ್ಬೋದು. ಅದು ಯಾವ ತರ ಕೆಲಸ ಮಾಡ್ತವೆ, ಓಪನೈಸೇಷನ್ ಯಾವ ತರ ಮಾಡುತ್ತೆ ಅಂತ ನೋಡಿದ್ವಿ. ಆಮೇಲೆ ವಾಟ್ ಆರ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ದಿ ಇನೇಟ್ ಇಮ್ಯುನಿಟಿ ಅಂಡ್ ಅಕ್ವೈರ್ಡ್ ಇಮ್ಯುನಿಟಿ ಅಂದ್ರೆ ಇನೇಟ್ ಇಮ್ಯುನಿಟಿ ಮತ್ತೆ ಅಕ್ವೈರ್ಡ್ ಇಮ್ಯುನಿಟಿ ಏನೇನು ಡಿಫರೆನ್ಸ್ ಇದೆ ಅಂತ ತಿಳ್ಕೊಂಡ್ವಿ. ಅದೇ ತರ ನೆಕ್ಸ್ಟ್ ಈ ಡಿಸ್ಕಸ್ ಏನ್ ಮಾಡಿದ್ವಿ ಅಂದ್ರೆ ಆಕ್ಟಿವ್ ಇಮ್ಯುನಿಟಿ ಪ್ಯಾಸಿವ್ ಇಮ್ಯುನಿಟಿ ಬಗ್ಗೆ ಮತ್ತೆ ಡಿಫರೆನ್ಸಸ್ ಅಂತ ತಿಳ್ಕೊಂಡ್ವಿ. ಅದೇ ತರ ಪ್ಯಾಸಿವ್ ಆಕ್ಟಿವ್ ಇಮ್ಯುನಿಟಿ ತಿಳ್ಕೊಂಡ್ವಿ. ನೆಕ್ಸ್ಟ್ ಏನ್ ಮಾಡಿದ್ವಿ ಅಂದ್ರೆ ವೆರಿ ಇಂಪಾರ್ಟೆಂಟ್ ದಟ್ ಈಸ್ ವ್ಯಾಕ್ಸಿನೇಷನ್ ಅಂದ್ರೆ ಏನು, ಇಮ್ಯುನೈಸೇಷನ್ ಅಂದ್ರೆ ಏನು, ಆ ವ್ಯಾಕ್ಸಿನ್ಸ್ ನ ಯಾವ ತರ ಪ್ರಿಪೇರ್ ಮಾಡ್ತೀವಿ, ರಿಕಂಬಿನೆಂಟ್ ಡಿಎನ್ಎ ಟೆಕ್ನಾಲಜಿ ಮುಖಾಂತರ ಆ ವ್ಯಾಕ್ಸಿನ್ಸ್ ನ ಯಾವ ತರ ಪ್ರಿಪೇರ್ ಮಾಡ್ತೀವಿ ಅಂತ ಇಸ್ಟರ್ಡೇ ಕ್ಲಾಸ್ ಅಲ್ಲಿ ತಿಳ್ಕೊಂಡ್ರಿ. ಟುಡೇ ಕ್ಲಾಸ್ ವಿ ವಾಂಟ್ ಟು ದಿ ನ್ಯೂ ಕಾನ್ಸೆಪ್ಟ್ ಅಂಡ್ ದಟ್ ಈಸ್ ಅಲರ್ಜಿ ಅಂತ ಹೇಳ್ತೀವಿ. ಈ ಅಲರ್ಜಿನ ಎಲ್ಲರೂ ಕಾಮನ್ ನಾವು ಅಬ್ಸರ್ವ್ ಮಾಡಿರ್ತೀವಿ, ಅನುಭವಿಸಿರ್ತೀವಿ. ಯಾಕಂದ್ರೆ ಯಾವ್ದೋ ಒಂದು ಗೊತ್ತಿದ್ದ ಪ್ಲಾಂಟ್ ನ ಮುಟ್ಟಿದಾಗ ಸಮೇತ ನಮಗೆ ಅಲರ್ಜಿ ಆಗಿರುತ್ತೆ. ಇಲ್ಲ ಯಾವ್ದೋ ಒಂದು ಫ್ಲವರ್ ನ ಸ್ಮೆಲ್ ಮಾಡಿರ್ತೀವಿ. ಈಗ ಹೋಗಿ ಫ್ಲವರ್ ಚೆನ್ನಾಗಿದೆ ಅಂತ ಸ್ಮೆಲ್ ಮಾಡಿರ್ತೀವಿ, ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ನಮಗೇನಾಗುತ್ತೆ ಸ್ನೀಸಿಂಗ್ ಬರುತ್ತೆ. ಅವಾಗ ಏನ್ ಮಾಡೋ ಸ್ನೀಸಿಂಗ್ ಬರ್ತದ್ರೆ ಅಲರ್ಜಿ ಆಗಿದೆ ಅಂತ ತೋರಿಸುತ್ತೆ. ಎಷ್ಟೋ ಸಲ ನಾವು ಹೊರಗಡೆ ಹೋಗ್ತಿರ್ತೀವಿ, ಗಿಡದ ಮೇಲೆ ಯಾರೋ ಒಂದು ಕೂದಲು ಬಿಟ್ಟಿರುತ್ತೆ, ಏನೋ ಒಂದು ಮುಟ್ಟಿರುತ್ತೆ, ಆ ಕೂದಲುಗಳು ಮುಟ್ಟಿದಾಗ ಸಮೇತ ಇಟ್ ಲೀಡ್ಸ್ ಟು ಅಲರ್ಜಿ ಅಂತ ಹೇಳ್ತೀವಿ. ಅಷ್ಟೆಲ್ಲ ನೋಡ್ಲಿ ಅಂದ್ರೆ ನಾವು ಕಾಮನ್ ಆಗಿ ಎಲ್ಲರೂ ಪಾರ್ಥಿನಿಯಂ ಗಿಡ ನೋಡಿರ್ತೀವಿ, ಕಾಂಗ್ರೆಸ್ ಗಿಡ. ಆ ಕಾಂಗ್ರೆಸ್ ಗಿಡ ಮುಟ್ಟಿ ನಾವು ಕೈ ತಗೊಂಡಾಗ ಏನಾದ್ರು ತಿಂದ್ರೆ ಏನಾದ್ರು ಇದು ಮಾಡಿದ್ರೆ ಸಮೇತ ಸ್ಕಿನ್ ರ್ಯಾಷಸ್ ಆಗುತ್ತೆ, ಸ್ಕಿನ್ ಇಚ್ಚಿಂಗ್ ಆಗುತ್ತೆ. ದಟ್ ಈಸ್ ಅಲರ್ಜಿ ಅಂತ ಹೇಳ್ತೀವಿ. ಅಲರ್ಜಿಗೆ ಡೆಫಿನೇಷನ್ ಏನಪ್ಪಾ ಹೇಳ್ತೀವಿ. ಫಸ್ಟ್ ಏನ್ ಹೇಳ್ತೀವಿ ಅಂದ್ರೆ ಇಟ್ ಈಸ್ ಎ ಎಕ್ಸಾಗರೇಟೆಡ್ ರೆಸ್ಪಾನ್ಸ್ ಆಫ್ ಇಮ್ಯೂನ್ ಸಿಸ್ಟಮ್. ಎಕ್ಸಾಗರೇಟೆಡ್ ರೆಸ್ಪಾನ್ಸ್ ಆಫ್ ಇಮ್ಯೂನ್ ಸಿಸ್ಟಮ್ ಫಾರ್ ಸಮ್ ಆಂಟಿಜನ್ ಪ್ರೆಸೆಂಟ್ ಇನ್ ಎನ್ ಎನ್ವೈರನ್ಮೆಂಟ್. ಅಂದ್ರೆ ಎಕ್ಸಾಗರೇಟೆಡ್ ಅಂದ್ರೆ ಏನಪ್ಪಾ, ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಮಾಡೋದು. ನಮ್ಮ ಬಾಡಿ ಒಳಗೆ ಯಾವ ತರ ಏನಾರ ಆಂಟಿಜನ್ ಹೋದ ತಕ್ಷಣ ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಮಾಡ್ತಾರೆ. ಅದಕ್ಕೆ ಎಕ್ಸಾಗರೇಟೆಡ್ ರೆಸ್ಪಾನ್ಸ್ ಆಫ್ ಇಮ್ಯೂನ್ ಸಿಸ್ಟಮ್, exaggerated response of immune system for some antigen present in an environment. ಅಂದ್ರೆ ಹೊರಗಡೆ ಎನ್ವೈರನ್ಮೆಂಟ್ ಇರೋಳಗೆ ಯಾವುದೇ ತರ ಅಲರ್ಜಿಕ್ ಕಂಡೀಷನ್ಸ್ ಇರೋ ಅಲರ್ಜೆನ್ಸ್ ಇರ್ತಾವಲ್ಲ, ಅವು ನಮ್ಮ ಬಾಡಿ ಒಳಗೆ ಹೋದ ತಕ್ಷಣ ನಮ್ಮ ಇಮ್ಯೂನ್ ಸಿಸ್ಟಮ್ ಏನ್ ಮಾಡುತ್ತೆ, ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಮಾಡುತ್ತೆ. ಅದಕ್ಕೆ ಎಕ್ಸಾಗರೇಟೆಡ್ ಅಂತ ಹೇಳ್ತೀವಿ, ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಮಾಡುತ್ತೆ. ಏನಪ್ಪಾ ಡೆಫಿನೇಷನ್ ಹೇಳ್ತೀವಿ ಅಂದ್ರೆ ಇಟ್ ಈಸ್ ಎ ಎಕ್ಸಾಗರೇಟೆಡ್ ಇಮ್ಯೂನ್ ರೆಸ್ಪಾನ್ಸ್. ಇಟ್ ಈಸ್ ಎ ಎಕ್ಸಾಗರೇಟೆಡ್ immune response of immune system for some antigen present in an environment ಅಂತ ಹೇಳ್ತೀವಿ. ಅಂದ್ರೆ ಅದಕ್ಕೆ ಅಲರ್ಜಿ ಅಂತ ಹೇಳ್ತೀವಿ. ಇಟ್ ಈಸ್ ಎ ಎಕ್ಸಾಗರೇಟೆಡ್ ರೆಸ್ಪಾನ್ಸ್ ಆಫ್ ಇಮ್ಯೂನ್ ಸಿಸ್ಟಮ್ ಫಾರ್ ಸಮ್ ಆಂಟಿಜನ್ ಪ್ರೆಸೆಂಟ್ ಇನ್ an environment. ಅದಕ್ಕೆ ಅಲರ್ಜಿ ಅಂತ ಹೇಳ್ತೀವಿ. ನೆಕ್ಸ್ಟ್ ವಾಟ್ ಆರ್ ಅಲರ್ಜೆನ್ಸ್ ಅಂತ ಹೇಳ್ತೀವಿ. ಅಲರ್ಜಿ ಅಂತ ತಿಳ್ಕೊಳ್ಳಿ. ವಾಟ್ ಆರ್ ಅಲರ್ಜೆನ್ಸ್? ದಿ ಸಬ್ಸ್ಟೆನ್ಸ್ ವಿಚ್ ಕಾಸ್ ಅಲರ್ಜಿ. ದಿ ಸಬ್ಸ್ಟೆನ್ಸ್ ವಿಚ್ ಕಾಸ್ ಅಲರ್ಜಿ. ಯಾವ ಸಬ್ಸ್ಟೆನ್ಸ್ ಅಲರ್ಜಿನ ಕಾಸ್ ಮಾಡುತ್ತೋ ದಟ್ ಈಸ್ ಕಾಲ್ಡ್ ಆಸ್ ಅಲರ್ಜೆನ್ಸ್ ಅಂತ ಹೇಳ್ತೀವಿ. ಇವನ್ನ ಒಂದು ಮಾರ್ಕಿಂಗ್ ಹೇಳ್ತಾರೆ. ವಾಟ್ ಆರ್ ಅಲರ್ಜೆನ್ಸ್ ಅಂದ್ರೆ ಈ ಸಬ್ಸ್ಟೆನ್ಸ್ ವಿಚ್ ಕಾಸ್ ಅಲರ್ಜಿ. ನೆನಪಿಟ್ಕೊಳ್ಳಿ, ಈ ಸಬ್ಸ್ಟೆನ್ಸ್ ವಿಚ್ ಕಾಸ್ ಅಲರ್ಜಿ ಆರ್ ಕಾಮನ್ಲಿ ಕಾಲ್ಡ್ ಆಸ್ ಅಲರ್ಜೆನ್ಸ್ ಅಂತ ಹೇಳ್ತೀವಿ. ಯಾವ ಸಬ್ಸ್ಟೆನ್ಸ್ ಅಲರ್ಜಿನ ಕಾಸ್ ಮಾಡುತ್ತೋ ಅದಕ್ಕೆ ಅಲರ್ಜೆನ್ಸ್ ಅಂತ ಹೇಳ್ತೀವಿ. ಅಲರ್ಜೆನ್ಸ್ ಎಕ್ಸಾಂಪಲ್ ಯಾವಪ್ಪ ಅಂದ್ರೆ ಡಸ್ಟ್. ನಾವು ಎಷ್ಟೋ ಸರಿ ನಾವೇನ್ ಮಾಡ್ತೀವಿ, ನಾವು ಹೋಗ್ಬೇಕಾದ್ರೆ ಗಾಳಿ ಧೂಳು ಕುಡಿತೀವಿ, ಆ ಧೂಳು ಕುಡಿರೋ ಸಮೇತ ನಮಗೆ ಸ್ನೀಸಿಂಗ್ ಆಗುತ್ತೆ. ಆಮೇಲೆ ನಾವು ಬೋರ್ಡ್ ಬರೀತಿರ್ತೀವಿ, ಆ ಚಾಪೀಸ್ ಡಸ್ಟ್ ತಗೊಂಡು ಹೋಗೋ ಸಮೇತ ನಮಗೆ ಅಲರ್ಜಿ ಕಂಡೀಷನ್ ಆಗುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪೋಲನ್ ರೈನ್ಸ್. ನಮಗೆ ಗೊತ್ತಿಲ್ಲ ಎಷ್ಟೋ ಗಾಳಿಯಲ್ಲಿ ಎಷ್ಟೋ ಪೋಲನ್ ರೈನ್ಸ್ ಬರ್ತವೆ. ಆ ಪೋಲನ್ ರೈನ್ಸ್ ಟಚ್ ಮಾಡಿದಾಗ ಆ ಪೋಲನ್ ರೈನ್ಸ್ ನಮ್ಮ ಬಾಡಿ ಒಳಗೆ ಸಮೇತ ಇಟ್ ಲೀಡ್ಸ್ ಟು ಅಲರ್ಜಿ ಅಂತ ಹೇಳ್ತಾರೆ. ಪೋಲನ್ ರೈನ್ಸ್ ಮುಖಾಂತರ ಸಮೇತ ಅಲರ್ಜಿ ಆಗೋ ಚಾನ್ಸಸ್ ಮೆಜಾರಿಟಿ ಇರುತ್ತೆ. ಅನಿಮಲ್ ಡ್ಯಾಂಡರ್ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್. ಅನಿಮಲ್ ಡ್ಯಾಂಡರ್ ಅಂದ್ರೆ ಅನಿಮಲ್ ಕೂದಲು ಇರ್ಬೋದು, ಅದರಿಂದ ಸಮೇತ ಸಮ್ ಲೀಡ್ಸ್ ಟು ಅಲರ್ಜೀಸ್ ಅಂತ ಹೇಳ್ತೀವಿ. ಅಂದ್ರೆ ಈಗ ಯಾವ ಅನಿಮಲ್ ಯಾವ್ದಾರ ಒಂದು ಕೂದಲು ಟಚ್ ಮಾಡಿದಾಗ ಸಮೇತ ನಮ್ಮ ಬಾಡಿಗೆ ಅಲರ್ಜಿ ಆಗೋ ಚಾನ್ಸಸ್ ಮೆಜಾರಿಟಿ ಇರುತ್ತೆ. ಏನಂತ ಹೇಳ್ತಿದ್ರೆ ಅಲರ್ಜೆನ್ಸ್ ಅಂದ್ರೆ ದಿ ಸಬ್ಸ್ಟೆನ್ಸ್ ವಿಚ್ ಕಾಸ್ ಅಲರ್ಜಿ. ದಿ ಸಬ್ಸ್ಟೆನ್ಸ್ ವಿಚ್ ಕಾಸ್ ಅಲರ್ಜಿ ಆರ್ ಕಾಮನ್ಲಿ ಕಾಲ್ಡ್ ಆಸ್ ಅಲರ್ಜೆನ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಪೋಲನ್ ಗ್ರೇನ್ಸ್ ಇರ್ಬೋದು, ಡಸ್ಟ್ ಇರ್ಬೋದು, ನಾವು ಯೂಸ್ ಮಾಡೋಂಥ ಚಾಪೀಸ್ ಇರ್ಬೋದು, ಅದೇ ತರ ಅನಿಮಲ್ ಡ್ಯಾಂಡರ್ ಇರ್ಬೋದು. ಇಟ್ ಈಸ್ ದ ಎಕ್ಸಾಂಪಲ್ಸ್ ಆಫ್ ಅಲರ್ಜೆನ್ಸ್ ಅಂತ ಕರಿತೀವಿ. ಆದ್ರೆ ಇಲ್ಲಿ ಅದಾದ್ಮೇಲೆ ಏನ್ ಮಾಡ್ತಿದ್ರೆ ವಾಟ್ ಆರ್ ದಿ ಆಂಟಿಬಾಡೀಸ್ ಪ್ರೊಡ್ಯೂಸ್ಡ್. ಇಲ್ಲಿ ಯಾವ ಆಂಟಿಬಾಡಿ ಪ್ರೊಡ್ಯೂಸ್ ಮಾಡ್ತೀವಿ ಅಲರ್ಜೆನ್ಸಿಗೆ ಅಂದ್ರೆ ಅಲರ್ಜಿಗೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಮ್ಯುನೋಗ್ಲೋಬಿನ್ ಇ. ನೆನಪಿಟ್ಕೊಳ್ಳಿ,
CT ಕ್ವೆಶ್ಚನ್ ಆಗಿ ಹೇಳ್ತಿದ್ದಾರೆ. ನೇಮ್ ದಿ ಆಂಟಿಬಾಡೀಸ್ ಆರ್ ಪ್ರೊಡ್ಯೂಸ್ಡ್ ಫಾರ್ ದಿ ಅಲರ್ಜಿ. ನೇಮ್ ದಿ ಆಂಟಿಬಾಡೀಸ್ ಆರ್ ಪ್ರೊಡ್ಯೂಸ್ಡ್ ಫಾರ್ ದಿ ಅಲರ್ಜಿ ಅಂದ್ರೆ ಇಮ್ಯುನೋಗ್ಲೋಬಿನ್ ಇ. ನೆನಪಿಟ್ಕೊಳ್ರಿ, ಇಮ್ಯುನೋಗ್ಲೋಬಿನ್ ಇ, ದಟ್ ಈಸ್ IgE. IG ಏನ್ ಮಾಡುತ್ತೆ ಫಾರ್ ದಿ ಇಮ್ಯುನೋಗ್ಲೋಬಿನ್ ಇ ಅಂತ ಹೇಳ್ತೀವಿ. ಆಂಟಿಬಾಡಿ ಇಗೆ ಇಮ್ಯುನೋಗ್ಲೋಬಿನ್ ಇ ಅಂತ ಕರಿತೀವಿ. ದಿ ಆಂಟಿಬಾಡಿ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಅಲರ್ಜಿ, ದಟ್ ಈಸ್ IgE, ಇಮ್ಯುನೋಗ್ಲೋಬಿನ್ ಇ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಏನ್ ತಿಳ್ಕೊಂಡ್ವಿ, ಡೆಫಿನೇಷನ್ ತಿಳ್ಕೊಂಡ್ವಿ, ಆಂಟಿಬಾಡಿ ಯಾರು ಪ್ರೊಡ್ಯೂಸ್ ಮಾಡುತ್ತೆ ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಅಲರ್ಜಿ ಆಗಿದೆ ಅಂದ್ರೆ ನಮಗೆ ಸಿಂಪ್ಟಮ್ಸ್ ಏನಪ್ಪಾ ತೋರಿಸುತ್ತೆ. ಅಲರ್ಜಿ ಆಗಿದೆ, ನಮಗೆ ಅಲರ್ಜಿ ಆಗಿದೆ ಅಂದ್ರೆ ವಾಟ್ ಆರ್ ಸಿಂಪ್ಟಮ್ ಕ್ಯಾನ್ ಶೋಸ್ ಅಂತ ಹೇಳಿದ್ರೆ ಫಸ್ಟ್ ಏನಂತ ಹೇಳಿದ್ರೆ ರನ್ನಿಂಗ್ ನೋಸ್. ಎಷ್ಟೋ ಸರಿ ನಮಗೆ ಅಲರ್ಜಿ ಆದಾಗ ರನ್ನಿಂಗ್ ನೋಸ್ ಆಗ್ತಿರ್ತದೆ, ಕಂಟಿನ್ಯೂಸ್ ಆಗಿ ಏನಂತೆ ಮ್ಯೂಕೋಸಾ ಲಿಬರೇಟ್ ಆಗ್ತಿರ್ತದೆ. ನೆಕ್ಸ್ಟ್ ಏನಂತೆ ಸ್ನೀಸಿಂಗ್, ಆಗಾಗಲ ಸೀನ್ತೀವಿ ಅಂತೀವಲ್ಲ ಅದಕ್ಕೆ ಸ್ನೀಸಿಂಗ್ ಸಮೇತ ಆಗ್ತಿರುತ್ತೆ. ಆಮೇಲೆ ಏನ್ ಮಾಡುತ್ತೆ, ಈಗ ಕೆಲವೊಂದು ಪ್ಲಾಂಟ್ ನ ಮುಟ್ಟಿದಾಗ ವೆರಿ ಇಂಪಾರ್ಟೆಂಟ್ ಏನ್ ಮಾಡುತ್ತೆ, ಸ್ಕಿನ್ ರ್ಯಾಶಸ್ ಆಗುತ್ತೆ. ನಾವೆಷ್ಟೋ ವೈಟ್ ಪ್ಲಾಂಟ್ ಗಳನ್ನ ಮುಟ್ಟಿದಾಗ ಸಮೇತ ಅಲರ್ಜಿ ಬೇಗ ಆಗುತ್ತೆ, ಯಾಕಂದ್ರೆ ಇಟ್ಟುದೇ ಸ್ಕಿನ್ ರ್ಯಾಶಸ್ ಆಗುತ್ತೆ. ಸ್ಕಿನ್ ರ್ಯಾಶಸ್ ಆಗುತ್ತೆ. ಮತ್ತೆ ಎಕ್ಸಾಂಪಲ್ ಅಂದ್ರೆ ನಾವು ಪಾರ್ಥಿನಿಯಂ ಇರ್ಬೋದು, ಮತ್ತೆ ವೈಟ್ ಪ್ಲಾಂಟ್, ಕೆಲವೊಂದು ವೈಟ್ ಪ್ಲಾಂಟ್ ಗಳನ್ನ ಮುಟ್ಟಿದ ತಕ್ಷಣ ನಮಗೆ ಅಲರ್ಜಿ ಆಗುತ್ತೆ. ನೆಕ್ಸ್ಟ್ ಡಿಫಿಕಲ್ಟಿ ಇನ್ ಬ್ರೀತಿಂಗ್. ಅಲರ್ಜಿ ಏನಾದ್ರು ಒಂದು ಸ್ವಲ್ಪ ಸಿವಿಯರ್ ಆಯ್ತಂದ್ರೆ, ಆ ಪ್ಯಾಥೋಜನ್ ನಮ್ಮ ಬಾಡಿ ಒಳಗೆ ಎಂಟರ್ ಆಯ್ತಂದ್ರೆ ಇಟ್ ಲೀಡ್ಸ್ ಟು ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲೆಲ್ಲ ನಮಗೆಲ್ಲ ಅಲರ್ಜಿ ಅಂದ್ರೆ ಕಡಿಮೆ ಆಗುತ್ತೆ. ಏನಂತೀರ, ಸ್ನೀಸಿಂಗ್ ಆಗುತ್ತೆ, ಸಿಂಪ್ಟಮ್ಸ್ ಆಗುತ್ತೆ, ಸ್ನೀಸಿಂಗ್ ಆಗುತ್ತೆ, ರನ್ನಿಂಗ್ ನೋಸ್ ಆಗುತ್ತೆ. ಅದೇ ಮೆಟ್ರೋಪಾಲಿಟನ್ ಸಿಟೀಸ್ ಎಕ್ಸಾಂಪಲ್ ಅಂದ್ರೆ ಬೆಂಗಳೂರು ಇರ್ಬೋದು, ಕಲ್ಕತ್ತಾ ಇರ್ಬೋದು, ಅಲ್ಲೆಲ್ಲ ಮೆಟ್ರೋಪಾಲಿಟನ್ ಸಿಟಿ ಒಳಗೆ ಏನಿರುತ್ತೆ ಅಂದ್ರೆ ಮೋರ್ ಅಲರ್ಜಿ ಆಗುತ್ತೆ. ಅದೇನೋ ಯಾಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಅದಾದ ಪೊಲ್ಯೂಷನ್ ಜಾಸ್ತಿ ಆದಾಗ ಏನ್ ಮಾಡುತ್ತೆ, ಡಿಫಿಕಲ್ಟಿ ಬ್ರೀತಿಂಗ್ ಸಮೇತ ಆಗಿರುತ್ತೆ. ಅಂದ್ರೆ ಸ್ಮೋಕಿಂಗ್ ಇರೋದು, ಕಾರ್ಬನ್ ಮೊನಾಕ್ಸೈಡ್ ಇರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಇದರಿಂದ ಸಮೇತ ಮೆಜಾರಿಟಿ ಅಲರ್ಜೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಏನಂತಂದ್ರೆ ಸಿಂಪ್ಟಮ್ಸ್ ವೆರಿ ಇಂಪಾರ್ಟೆಂಟ್. ರನ್ನಿಂಗ್ ನೋಸ್ ಎಲ್ಲರಿಗೂ ಗೊತ್ತಿರುತ್ತೆ, ರನ್ನಿಂಗ್ ನೋಸ್ ಆಗೇ ಆಗುತ್ತೆ. ಅಲರ್ಜಿ ಆಗಿದ್ರೆ ನಮಗೆ ರನ್ನಿಂಗ್ ನೋಸ್ ಆಗುತ್ತೆ. ಮತ್ತೆ ಕೆಲವರಿಗೆ ಸ್ನೀಸಿಂಗ್ ಆಗುತ್ತೆ. ನೆಕ್ಸ್ಟ್ ಆಲ್ಸೋ ಸ್ಕಿನ್ ರ್ಯಾಶಸ್, ಮೆಜಾರಿಟಿ ಆಫ್ ಸ್ಕಿನ್ ರ್ಯಾಶಸ್ ಆಗೋದು ಪ್ಲಾಂಟ್ ಟಚ್ ಮಾಡಿದಾಗ. ನೆಕ್ಸ್ಟ್ ಏನ್ ಮಾಡ್ತೀವಿ, ಡಿಫಿಕಲ್ಟಿ ಇನ್ ಬ್ರೀತಿಂಗ್, ಉಸಿರಾಟಕ್ಕೂ ಸಮೇತ ತೊಂದರೆ ಆಗುತ್ತೆ. ಅಲರ್ಜಿ ಜಾಸ್ತಿ ಆಯ್ತಂದ್ರೆ ಉಸಿರಾಟಕ್ಕೂ ಸಮೇತ ತೊಂದರೆ ಆಗುತ್ತೆ. ಯಾಕಂದ್ರೆ ಅದು ನಮ್ಮ ಲಿಂಫಿಕ್ ನಮ್ಮ ಇದಕ್ಕೂ ಸಮೇತ ಅಫೆಕ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಡಿಫಿಕಲ್ಟಿ ಇನ್ ಬ್ರೀತಿಂಗ್ ಅಂತ ಹೇಳ್ತೀವಿ. ಇನ್ನೊಂದು ವೆರಿ ಇಂಪಾರ್ಟೆಂಟ್, ನಾವೆಲ್ಲರೂ ಸಮೇತ ಫಸ್ಟ್ ಅಲರ್ಜಿ ಆಗಿದ್ರೆ ವಾಟರಿ ಐಸ್ ಅಂತ ಹೇಳ್ತೀವಿ. ಕಣ್ಣಾಗೆ ನೀರು ಬರ್ತಾ ಇರುತ್ತೆ, ಕಣ್ಣೀರು ಅಂತ ಹೇಳ್ತೀವಿ. ವಾಟರಿ ಐಸ್ ಸಮೇತ ಇಸ್ ಮೇಜರ್ ಸಿಂಪ್ಟಮ್ಸ್ ಆಫ್ ಅಲರ್ಜಿ. ಅಂದ್ರೆ ರನ್ನಿಂಗ್ ನೋಸ್ ಇರ್ಬೋದು, ಸ್ನೀಸಿಂಗ್ ಇರ್ಬೋದು, ಡಿಫಿಕಲ್ಟಿ ಇನ್ ಬ್ರೀತಿಂಗ್ ಇರ್ಬೋದು, ವಾಟರಿ ಐಸ್ ಇರ್ಬೋದು, ಸ್ಕಿನ್ ರ್ಯಾಶಸ್ ಇರ್ಬೋದು. ದೀಸ್ ಆರ್ ದಿ ಮೇನ್ ಸಿಂಪ್ಟಮ್ಸ್ ಫಾರ್ ದಿ ಅಲರ್ಜಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಯಾವ್ದ್ರಿಂದ ಅಲರ್ಜಿಕ್ ರಿಯಾಕ್ಷನ್ ಆಗುತ್ತಪ್ಪ ನಮ್ಮ ಬಾಡಿಗೆ, ವೆರಿ ಇಂಪಾರ್ಟೆಂಟ್. ಈಗ ಅಲರ್ಜಿ ಕಾಸ್ ಮಾಡೋದು ಏನಂತ ಹೇಳಿದ್ವಿ, ಯಾವ್ದ್ರಿಂದ ಕೆಮಿಕಲ್ ಇಂದ ಆಗುತ್ತೆ, ಯಾವ ಕೆಮಿಕಲ್ ರೆಸ್ಪಾನ್ಸ್ ಮಾಡುತ್ತೆ ಅಲರ್ಜಿಕ್ ರಿಯಾಕ್ಷನ್ ಅಂದ್ರೆ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಎ ರಿಲೀಸ್ ಆಫ್ ಸಮ್ histamine and serotonin. These are the two chemicals. They are very important for the allergic reaction. ನಮ್ಮ ಬಾಡಿ ಒಳಗೆ ಅಲರ್ಜಿಕ್ ರಿಯಾಕ್ಷನ್ ಆಗುತ್ತಂದ್ರೆ the two chemicals are very important. That is histamine and also serotonin. It is these two chemicals are secreted from the mast cell. Very important. CT question ಕೇಳ್ತಿರ್ತಾರೆ, histamine and serotonin secreted from which cells ಅಂತ ಕೇಳ್ತಾರೆ. adrenal cells ಅಂತ ಕೇಳ್ತಾರೆ, ಮಾಸ್ಟ್ ಸೆಲ್ಸ್ ಅಂತ ಕೇಳ್ತಿರ್ತಾರೆ, ಲಿವರ್ ಸೆಲ್ಸ್ ಅಂತ ಕೇಳ್ತಿರ್ತಾರೆ, ಮೆಮೊರಿ ಸೆಲ್ಸ್ ಅಂತ ಕೇಳ್ತಿರ್ತಾರೆ. ನೀವು ನೆನಪಿಟ್ಕೊಳ್ಳಿ, histamine and serotonin are secreted from the mast cells. ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ they are mainly helpful for the allergic reaction. ನಮ್ಮ ಬಾಡಿ ಒಳಗೆ ಅಲರ್ಜಿಕ್ ರಿಯಾಕ್ಷನ್ ಆಗ್ತದೆ ಅಂದ್ರೆ it includes two chemicals are very important. The chemical is, first one is a histamine, very important chemical, histamine. Second one is a serotonin. The two chemicals are secreted from the mast cells. The two chemicals are secreted from the mast cells. These are very important for the allergic reaction. Next, ಈಗ ಅಲರ್ಜಿ ಆಯ್ತು, ಅಲರ್ಜಿಕ್ ರಿಯಾಕ್ಷನ್ ಆಯ್ತು, ಯಾವ ತರ ಆಂಟಿಬಾಡಿ ಪ್ರೊಡಕ್ಷನ್ ಮಾಡುತ್ತೆ ಅಂತ ಹೇಳಿದ್ವಿ. ನೆಕ್ಸ್ಟ್ ಏನ್ ನೋಡ್ತೀವಪ್ಪ, ವೆರಿ ಇಂಪಾರ್ಟೆಂಟ್, ಟ್ರೀಟ್ಮೆಂಟ್ ಏನ್ ತಗೊಂತೀವಿ. ಅಲರ್ಜಿ ಆಗಿದೆ ಅಂದ್ರೆ ನಾವು ಯಾವ ತರ ಟ್ರೀಟ್ಮೆಂಟ್ ತಗೊಂತೀವಿ, ಯಾವ ತರ ಆಂಟಿಬಯೋಟಿಕ್ಸ್ ನ ತಗೊಂತೀವಿ. ವೆರಿ ಇಂಪಾರ್ಟೆಂಟ್, ಆಂಟಿ ಹಿಸ್ಟಮಿನ್ ಅಂದ್ರೆ ಹಿಸ್ಟಮಿನ್ ಕೆಮಿಕಲ್ ಇರುತ್ತಲ್ಲ ಅದ್ರ ಆಪೋಸಿಟ್ ಗೆ ವರ್ಕ್ ಮಾಡುತ್ತೆ. ಅಂದ್ರೆ ಈಗ ಒಂದು ಕೆಮಿಕಲ್ಸ್ ಹಿಸ್ಟಮಿನ್ ಇದೆ, ಅದು ಆಂಟಿ ಅಂದ್ರೆ ಆಪೋಸಿಟ್, ಆಂಟಿ ಹಿಸ್ಟಮಿನ್ ಡ್ರಗ್ ನ ಸಮೇತ ನಾವು ತಗೊಂತೀವಿ.
ನೆಕ್ಸ್ಟ್ ಏನಂತಂದ್ರೆ ಅಡ್ರಿನಲಿನ್ ಡ್ರಗ್ಸ್ ಸಮೇತ ತಗೊಳ್ತೀವಿ. ಅಂಡ್ ಸಮ್ ಆಫ್ ದಿ ಸ್ಟೆರಾಯ್ಡ್ಸ್ ಅಂತ ಹೇಳ್ತೀವಿ, ಅಂದ್ರೆ ಪ್ಲಾಂಟ್ ಸ್ಟೆರಾಯ್ಡ್ಸ್ ಸಮೇತ ನಾವಿಲ್ಲಿ ಡ್ರಗ್ ಅಲ್ಲಿ ಪ್ಲಾಂಟ್ ಡ್ರಗ್ ಅಲ್ಲಿ ಯೂಸ್ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಏನಪ್ಪಾ ಅಂದ್ರೆ ಆಂಟಿ ಹಿಸ್ಟಾಮಿನ್ ಡ್ರಗ್ ಅಂದ್ರೆ ಇಲ್ಲಿ ಏನ್ ಮಾಡಬೇಕು ನಾವು ಅಲರ್ಜಿಕ್ ರಿಯಾಕ್ಷನ್ ಮಾಡೋದಂದ್ರೆ ಹಿಸ್ಟಾಮೈನ್, ಅದ್ರ ಅಪೋಸಿಟ್ ವರ್ಕ್ ಮಾಡೋ ಡ್ರಗ್ ಅಂದ್ರೆ ಆಂಟಿ ಹಿಸ್ಟಾಮೈನ್. ಆಂಟಿ ಅಂದ್ರೆ ಅಪೋಸಿಟ್, ಇಟ್ ಅಗೇನ್ಸ್ಟ್ ದಿ ಹಿಸ್ಟಾಮೈನ್ ಡ್ರಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಡ್ರಿನಲಿನ್, ಈ ಅಡ್ರಿನಲಿನ್ ಸಮೇತ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಡ್ರಗ್. ಸ್ಟೆರಾಯ್ಡ್ಸ್ ಇಟ್ ಈಸ್ ಎಕ್ಸ್ಟ್ರಾಕ್ಟ್ ಫ್ರಮ್ ದಿ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಸ್ಟೆರಾಯ್ಡ್ಸ್ ನ ಅಲ್ಲಿ ಪ್ಲಾಂಟ್ ಸಮೇತ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ದೀಸ್ ಡ್ರಗ್ಸ್ ಆರ್ ಯೂಸ್ಡ್ ಫಾರ್ ದಿ ಟ್ರೀಟ್ಮೆಂಟ್ ಆಫ್ ಅಲರ್ಜಿ, ದಟ್ ಈಸ್ ಆಂಟಿ ಹಿಸ್ಟಾಮೈನ್ ಇರ್ಬೋದು, ಅಡ್ರಿನಲಿನ್ ಇರ್ಬೋದು, ಸ್ಟೆರಾಯ್ಡ್ಸ್ ಇರ್ಬೋದು. These are the drugs are used for the allergic reaction. ನೆಕ್ಸ್ಟ್ ಏನಪ್ಪಾ ಆಗುತ್ತೆ, ಈ ಡ್ರಗ್ಸ್ ನ ತಗೊಂಡ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ರಿಡ್ಯೂಸ್ ದಿ ಸಿಂಪ್ಟಮ್ಸ್ ಆಫ್ ಅಲರ್ಜಿ. ನಾವ್ ಯಾವುದೇ ಒಂದು ಆಂಟಿ ಹಿಸ್ಟಾಮೈನ್ ಟ್ಯಾಬ್ಲೆಟ್ ತಗೊಂಡ್ರೆ, ಒಂದು ಅಡ್ರಿನಲಿನ್ ಟ್ಯಾಬ್ಲೆಟ್ಸ್ ತಗೊಂಡ್ರೆ, ಸ್ಟೆರಾಯ್ಡ್ಸ್ ಟ್ಯಾಬ್ಲೆಟ್ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಇಟ್ ರಿಡ್ಯೂಸಸ್ ದಿ ಸಿಂಪ್ಟಮ್ಸ್ ಆಫ್ ಅಲರ್ಜಿ ಅಂತ ಹೇಳ್ತೀವಿ. ದಿಸ್ ಇಸ್ ದಿ ಸ್ಟೋರಿ ಆಫ್ ಅಲರ್ಜಿ ಅಂತ ಹೇಳ್ತೀವಿ. ಇನ್ನೊಂದ್ಸಲ ಹೇಳ್ತಿರೋ ಡೆಫಿನೇಷನ್, ಇಟ್ ಈಸ್ ಎ ಎಕ್ಸಾಗರೇಟೆಡ್ ಇಮ್ಯೂನ್ ರೆಸ್ಪಾನ್ಸ್ ಫಾರ್ ದಿ ಆಂಟಿಜನ್ ಪ್ರೆಸೆಂಟ್ ಇನ್ ಆನ್ ಎನ್ವೈರನ್ಮೆಂಟ್ ಅಂತ, ದಟ್ ಈಸ್ ಕಾಲ್ಡ್ ಅಲರ್ಜಿ ಅಂತೀವಿ. ಅಲರ್ಜೆನ್ಸ್ ಅಂದ್ರೆ ಎ ಸಬ್ಸ್ಟೆನ್ಸ್ ವಿಚ್ ಕಾಸ್ ಅಲರ್ಜಿ, ದಟ್ ಈಸ್ ಕಾಲ್ಡ್ ಆಸ್ ಅಲರ್ಜೆನ್ಸ್ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್ ಆಂಟಿಬಾಡೀಸ್ ಫಾರ್ ಅಲರ್ಜಿ ಅಂದ್ರೆ IgE, ಇಮ್ಯುನೋಗ್ಲೋಬಿನ್ ಇ ಅಂತ ಹೇಳ್ತೀವಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ವಾಟ್ ಆರ್ ದಿ ಸಿಂಪ್ಟಮ್ಸ್ ಆಫ್ ಅಲರ್ಜಿ ಅಂದ್ರೆ ರನ್ನಿಂಗ್ ನೋಸ್ ಇರ್ಬೋದು, ಸ್ನೀಸಿಂಗ್ ಇರ್ಬೋದು, ಆಮೇಲೆ ಡಿಫಿಕಲ್ಟಿ ಇನ್ ಬ್ರೀತಿಂಗ್ ಇರ್ಬೋದು, ಸ್ಕಿನ್ ರ್ಯಾಷಸ್ ಇರ್ಬೋದು. ದೀಸ್ ಆರ್ ದಿ ಸಿಂಪ್ಟಮ್ಸ್ ಆಫ್ ದಿ ಅಲರ್ಜಿ ಅಂತ ಹೇಳ್ತೀವಿ. ನೆಕ್ಸ್ಟ್ ವಾಟ್ ಆರ್ ದಿ ಹೌ ದಿ ಅಲರ್ಜಿಕ್ ರಿಯಾಕ್ಷನ್ ಟೇಕ್ ಪ್ಲೇಸ್ ಅಂದ್ರೆ ಯಾವ್ದಿಂದ ಅಲರ್ಜಿಕ್ ರಿಯಾಕ್ಷನ್ ಆಗುತ್ತೆ ನಮ್ಮ ಬಾಡಿ ಒಳಗೆ ಅಂದ್ರೆ two important chemicals, that is histamine and also serotonin. These are the two chemicals, they are secreted from the mast cells ಅಂತ ಹೇಳ್ತೀವಿ. ನೆಕ್ಸ್ಟ್ ಟ್ರೀಟ್ಮೆಂಟ್ ಏನಪ್ಪ ಅಲರ್ಜಿಗೆ, ಆಂಟಿ ಹಿಸ್ಟಾಮೈನ್ ಡ್ರಗ್ ತಗೊಂತೀವಿ, ಅಡ್ರಿನಲಿನ್ ತಗೊಂತೀವಿ, ಮತ್ತೆ ಸ್ಟೆರಾಯ್ಡ್ ಕಾಂಪೌಂಡ್ಸ್ ಅಂತೀವಿ. ಈ ತಗೊಂಡಾಗ ಏನಾಗುತ್ತೆ ಅಂದ್ರೆ ಸಿಂಪ್ಟಮ್ಸ್ ಆರ್ ರೆಡ್ಯೂಸ್ಡ್ ಫಾರ್ ಅಲರ್ಜಿ ಅಂತ ಹೇಳ್ತೀವಿ, ಅಂದ್ರೆ ಅಲರ್ಜಿ ಸಿಂಪ್ಟಮ್ಸ್ ಕಡಿಮೆ ಆಗುತ್ತೆ. ಇಟ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಆಫ್ ದಿ ಅಲರ್ಜಿ. ಇದೇನಪ್ಪ ಅಂದ್ರೆ 1 ಮಾರ್ಕ್ಸ್ಗೆ ಅಲರ್ಜಿ ಡೆಫಿನೇಷನ್ ಕೇಳ್ತಾರೆ, ಅಲರ್ಜೆನ್ಸ್ ಅಂದ್ರೆ ಏನು ಕೇಳ್ತಾರೆ, ಮತ್ತೆ CT ಕ್ವೆಶ್ಚನ್ ಆಗಿ ಆಂಟಿಬಾಡೀಸ್ ಕೇಳ್ತಾರೆ, ಆಮೇಲೆ ಟ್ರೀಟ್ಮೆಂಟ್ ಆಂಟಿಬಾಡಿ ಯಾವ ತರ ಆಂಟಿಬಾಡೀಸ್ ಕೊಡ್ತೀವಿ ಇದಕ್ಕಂತ ಕೇಳ್ತಾರೆ, ಅಂದ್ರೆ ಡೋಸ್ ಡ್ರಗ್ಸ್ ಯಾವ ಕೊಡ್ತೀವಿ ಅಂತ ಕೇಳ್ತಾರೆ. ನೆಕ್ಸ್ಟ್ ಅಲರ್ಜಿಗೆ ವೆರಿ ಇಂಪಾರ್ಟೆಂಟ್, ಅಲರ್ಜಿ ಕಾಸ್ ಮಾಡುವಂತ ಯಾವ್ದಪ್ಪ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಹಿಸ್ಟಾಮೈನ್, ಸೆರೋಟೋನಿನ್, ಅವೆರಡು ಸೆಪರೇಟ್ ಮಾಡೋದಂದ್ರೆ ಮಾಸ್ಟ್ ಸೆಲ್ಸ್. ಇಸ್ ಎ ಸ್ಟೋರಿ ಆಫ್ ದಿ ಅಲರ್ಜಿ. ನೆಕ್ಸ್ಟ್ ಆಟೋ ಇಮ್ಯುನಿಟಿ, ನಿಮಗೆ ಹೆಸರಲ್ಲೇ ಇದೆ, ಆಟೋ ಮೀನ್ಸ್ ಸೆಲ್ಫ್ ಅಂತ, ಇಮ್ಯುನಿಟಿ ಅಂದ್ರೆ ಟು ಫೈಟ್ ಆರ್ ಕಿಲ್ ದಿ ಆಂಟಿಜನ್ ಬೈ ಸೆಕ್ರೇಷನ್ ಸಮ್ ಆಂಟಿಬಾಡೀಸ್. ಅಂದ್ರೆ ನಾವು ಆಂಟಿಬಾಡಿ ಸೆಕ್ರೇಷನ್ ಮಾಡಿ ಆಂಟಿಜನ್ ನ ಕಿಲ್ ಮಾಡ್ತೀವಿ, ದಟ್ ಈಸ್ ಆಟೋ ಇಮ್ಯುನಿಟಿ ಅಂತ ಹೇಳ್ತೀವಿ. ಆಟೋ ಇಮ್ಯುನಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಮೆಮೊರಿ ಬೇಸ್ಡ್ ಅಕ್ವೈರ್ಡ್ ಇಮ್ಯುನಿಟಿ. ಇಟ್ ಈಸ್ ಎ ಮೆಮೊರಿ ಬೇಸ್ಡ್ ಅಕ್ವೈರ್ಡ್ ಇಮ್ಯುನಿಟಿ ಅಂದ್ರೆ ಆಫ್ಟರ್ ದಿ ಬರ್ತ್, ನಾವು ಬರ್ತ್ ಆದ್ಮೇಲೆ ಬರ್ತದೆ, ಅದಕ್ಕೆ ಇಟ್ ಈಸ್ ಎ ಮೆಮೊರಿ ಬೇಸ್ಡ್ ಅಕ್ವೈರ್ಡ್ ಇಮ್ಯುನಿಟಿ. ಏನಂತ ಹೇಳ್ತಾರೆ, ಹೈಯರ್ ವರ್ಟಿಬ್ರೇಟ್ಸ್ ನಾವು ಹೈಯರ್ ವರ್ಟಿಬ್ರೇಟ್ ಇಟ್ ಬೇಸ್ಡ್ ಆನ್ ದಿ ಎಬಿಲಿಟಿ ಟು ಡಿಫರೆನ್ಶಿಯೇಟ್ ದಿ ಫಾರಿನ್ ಸಬ್ಸ್ಟೆನ್ಸ್ ಅಂಡ್ ಆಲ್ಸೋ ಸೆಲ್ cells. Very important, they differentiate from the foreign substance from the cell cells, that is autoimmunity. ಇಲ್ಲಿ ವೆರಿ ಇಂಪಾರ್ಟೆಂಟ್, ಆಟೋ ಇಮ್ಯುನಿಟಿ ಒಳಗೆ ಏನ್ ತಿಳ್ಕೋಬೇಕಪ್ಪ, ಆಟೋ ಇಮ್ಯುನಿಟಿ ಒಳಗೆ ಏನ್ ಮಾಡುತ್ತಂದ್ರೆ ಸೆಲ್ಸ್ ಏನ್ ಮಾಡ್ತವೆ, ಕಿಲ್ಸ್ ಇಟ್ ಸೆಲ್ಫ್ ಅಂಡ್ ಸೆಲ್ಫ್ ಸೆಲ್ಸ್, ಅಂದ್ರೆ ನಮ್ಮ ಒಳಗಿನ ಸೆಲ್ಸ್ ನ ಅವೇ ಸಾಯಿಸೋದಕ್ಕೆ ಆಟೋ ಇಮ್ಯುನಿಟಿ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್, ಅಂದ್ರೆ ಈಗ ನಮ್ಮ ಬಾಡಿ ಒಳಗೆ ಸೆಲ್ಸ್ ಇದಾವೆ, ಅವು ತನ್ನಡಿಗೆ ತನ್ನೇ ಕಿಲ್ ಮಾಡ್ತಂತ, ಅದಕ್ಕೆ ಏನಂತಾರೆ ಡಿಫರೆನ್ಶಿಯೇಟ್ ದಿ ಫಾರಿನ್ ಸಬ್ಸ್ಟೆನ್ಸ್ ಫ್ರಮ್ ದಿ ಸೆಲ್ಫ್ ಸೆಲ್ಸ್, ಅಂದ್ರೆ ಫಾರಿನ್ ಸಬ್ಸ್ಟೆನ್ಸ್ ಇಂದ ಸೆಲ್ಸ್ ಏನ್ ಡಿಫರೆನ್ಸ್ ಇದೆ ಅಂತ ತಿಳ್ಕೊಳ್ಳುತ್ತೆ. ಆಟೋ ಇಮ್ಯೂನ್ ಡಿಸೀಸ್ ಅಂದ್ರೆ ಏನಂತಂದ್ರೆ ರುಮ್ಯಾಟಿಸ್ ಮತ್ತೆ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಡಿಸೀಸಸ್. ಇಟ್ ಈಸ್ ಕಾಮನ್ಲಿ ಇನ್ ದಿ ಓಲ್ಡ್ ಏಜ್ ಪೀಪಲ್ಸ್, ಅಂದ್ರೆ ಓಲ್ಡ್ ಏಜ್ ಪೀಪಲ್ ಗಳಿಗೆ ಏನ್ ಮಾಡ್ತೀವಿ ಎರಡೂನು ರುಮ್ಯಾಟಿಸ್ ಮತ್ತೆ ಆರ್ಥರೈಟಿಸ್ ಬರುತ್ತೆ. ದೇ ಆರ್ ದಿ ಪೇನ್ ಇನ್ ದಿ ಜಾಯಿಂಟ್ಸ್, ಪೇನ್ ಇನ್ ದಿ ಜಾಯಿಂಟ್ಸ್, ಲೆಗ್ಸ್ ಇರ್ಬೋದು ಮತ್ತೆ ನೀ ಪೋರ್ಷನ್ ಆಗಿರ್ಬೋದು, ಎರಡು ರೀಜನ್ ಒಳಗೆ ಜಾಯಿಂಟ್ ಪೇನ್ಗಳು ಬರ್ತಾವಲ್ಲ, ಅದಕ್ಕೆ ಆರ್ಥರೈಟಿಸ್ ರುಮ್ಯಾಟಿಸ್ ಅಂತ ಹೇಳ್ತೀವಿ. ಆಟೋ ಇಮ್ಯುನಿಟಿ ಅಂದ್ರೆ ದೇ ಆರ್ ದಿ ಸೆಲ್ಸ್ ಏನ್ ಮಾಡ್ತಾರೆ ಟು ಡಿಫರೆನ್ಶಿಯೇಟ್ ದಿ ಫಾರಿನ್ ಸೆಲ್ಸ್ ಮತ್ತೆ ಸೆಲ್ಫ್ ಸೆಲ್ಸ್ ನ ಡಿಫರೆನ್ಶಿಯೇಟ್ ಮಾಡೋದು ಮೇಜರ್ ಆಗಿ, ದಟ್ ಈಸ್
ಆಟೋ ಇಮ್ಯುನಿಟಿ ಅಂದ್ರೆ ಸೆಲ್ಸ್ ಒಳಗೆ ತನ್ನ ಸೆಲ್ಸ್ ನ ಕಿಲ್ ಮಾಡುತ್ತೆ, ಅದಕ್ಕೆ ಆಟೋ ಇಮ್ಯುನಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ಈಸ್ ಎ ಇಮ್ಯೂನ್ ಸಿಸ್ಟಮ್ ಆಫ್ ಅನ್ ಬಾಡಿ ಅಂತ ಹೇಳ್ತೀವಿ. ಇಮ್ಯೂನ್ ಸಿಸ್ಟಮ್ ಆಫ್ ಅನ್ ಬಾಡಿ ಅಂತ ಹೇಳ್ತೀವಿ. ಇಮ್ಯೂನ್ ಸಿಸ್ಟಮ್ ಒಳಗೆ ಏನೇನಪ್ಪ ಇಂಪಾರ್ಟೆಂಟ್ ಫಂಕ್ಷನ್, ಇಮ್ಯೂನ್ ಸಿಸ್ಟಮ್ ಏನಕ್ಕಪ್ಪ ಆಗಬೇಕು ಬಾಡಿ ಒಳಗೆ? ವೆರಿ ಇಂಪಾರ್ಟೆಂಟ್ ಫಂಕ್ಷನ್ ಫಾರ್ ಇಮ್ಯೂನ್ ಸಿಸ್ಟಮ್ ಈಸ್ ಅಲರ್ಜಿಕ್ ರಿಯಾಕ್ಷನ್. ನಮ್ಮ ಬಾಡಿ ಒಳಗೆ ಯಾವುದೇ ಒಂದು ಸಿಂಗಲ್ ಆಂಟಿಜನ್, ನಮ್ಮ ಬಾಡಿ ಒಳಗೆ ಒಂದೇ ಒಂದು ಸಿಂಗಲ್ ಆಂಟಿಜನ್ ಸಿಂಗಲ್ ಫಾರಿನ್ ಸಬ್ಸ್ಟೆನ್ಸ್, ನಮ್ಮ ಬಾಡಿ ಒಳಗೆ ಸಿಂಗಲ್ ಫಾರಿನ್ ಸಬ್ಸ್ಟೆನ್ಸ್ ಎಂಟರ್ ಆದ ತಕ್ಷಣ ನಮ್ಮ ಇಮ್ಯೂನ್ ಸಿಸ್ಟಮ್ ಏನ್ ಮಾಡುತ್ತೆ? ಇಟ್ ಲೀಡ್ಸ್ ಟು ಅಲರ್ಜಿಕ್ ರಿಯಾಕ್ಷನ್. ಯಾಕಂದ್ರೆ ಟು ಪ್ರೊಡ್ಯೂಸ್ ಆಂಟಿಬಾಡೀಸ್ ಪ್ರೊಡಕ್ಷನ್ ಮಾಡೋಕೆ ಅಲರ್ಜಿಕ್ ರಿಯಾಕ್ಷನ್ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ ಆಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಏನ್ ಹೆಲ್ಪ್ ಮಾಡುತ್ತಪ್ಪ? ಇಟ್ ಆಲ್ಸೋ ಮೇನ್ಲಿ ಇಂಪಾರ್ಟೆಂಟ್ ಫಾರ್ ದಿ ಆಟೋ ಇಮ್ಯೂನ್ ಡಿಸೀಸ್. ನಾವು ಹೇಳಿದ್ವಲ್ಲ, ಆಟೋ ಇಮ್ಯೂನ್ ಡಿಸೀಸ್ಗಳು ಸಮೇತ ಇಮ್ಯೂನ್ ಸಿಸ್ಟಮ್ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ ಆಗಿ ಕೆಲಸ ಮಾಡುತ್ತೆ. ಎಕ್ಸಾಂಪಲ್ ರುಮಾಟಿಸ್ ಇರ್ಬೋದು, ಆರ್ಥರೈಟಿಸ್ ಇರ್ಬೋದು. And very important for immune system is an organ transplantation. Organ transplantation ಮಾಡ್ತೀವಲ್ಲ, ಬೈ ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು. ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ನಾವು ಮಾಡ್ಬೇಕಂದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಬಹಳ ಚೆನ್ನಾಗಿರ್ಬೇಕು. ನಮ್ಮ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿದ್ರೆ ಮಾತ್ರ ನಮ್ಮ ಬ್ಲಡ್ ಗ್ರೂಪ್ ಮ್ಯಾಚ್ ಆಗ್ತವೆ ಮತ್ತೆ ನಮ್ಮ ಟಿಶ್ಯೂಸ್ ಮ್ಯಾಚ್ ಆಗ್ತವೆ. ಅವಾಗ ಮಾತ್ರ ಏನ್ ಮಾಡ್ತೀವಿ, ಒಬ್ಬರಿಂದ ಒಬ್ಬರಿಗೆ ಆರ್ಗನ್ ನ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದು ಫ್ರಮ್ ಡೋನರ್ ಟು ರಿಸಿಪಿಯೆಂಟ್ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್ ಇಮ್ಯೂನ್ ಸಿಸ್ಟಮ್ ಒಳಗೆ ಏನಿರ್ತಂದ್ರೆ ಏನಂತೆ ಲಿಂಫಾಯ್ಡ್ ಆರ್ಗನ್ಸ್ ಇರ್ತವೆ. ವೆರಿ ಇಂಪಾರ್ಟೆಂಟ್, ಇಟ್ ಈಸ್ ಎ ಲಿಂಫಾಯ್ಡ್ ಆರ್ಗನ್ಸ್ ಇರ್ತವೆ. ದೇ ಆರ್ ಮೆಚೂರ್ ಅಂಡ್ ಪ್ರೊಲಿಫರೇಷನ್ ಆಫ್ ಲಿಂಫೋಸೈಟ್ಸ್. ವೆರಿ ಇಂಪಾರ್ಟೆಂಟ್. ಲಿಂಫಾಯ್ಡ್ ಆರ್ಗನ್ಸ್ ಕೆಲಸ ಏನಪ್ಪಾ ಅಂದ್ರೆ ದೇ ಆರ್ ಮೆಚೂರ್ ಪ್ರೊಲಿಫರೇಷನ್ ಇನ್ ದಿ ಲಿಂಫೋಸೈಟ್ಸ್. ಆ ಲಿಂಫೋಸೈಟ್ಸ್ ನ ಮೆಚುರೇಷನ್ ಮಾಡ್ತವೆ, ಪ್ರೊಲಿಫರೇಷನ್ ಮಾಡ್ತವೆ. ಅವಕ್ಕೆ ಎರಡು ಏನ್ ಮಾಡಾಗಂದ್ರೆ ಈ ಲಿಂಫೋಸೈಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದರಲ್ಲಿ ವೆರಿ ಇಂಪಾರ್ಟೆಂಟ್, ದೇರ್ ಆರ್ ಟೂ ಟೈಪ್ಸ್ ಆಫ್ ಲಿಂಫಾಯ್ಡ್ ಆರ್ಗನ್. ಎರಡು ಟೈಪ್ ಅಲ್ಲಿ ನಾವು ಲಿಂಫಾಯ್ಡ್ ಆರ್ಗನ್ ನೋಡ್ತೀವಿ. ಪ್ರೈಮರಿ ಲಿಂಫಾಯ್ಡ್ ಆರ್ಗನ್, ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್. ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ ಅಂದ್ರೆ ಯಾವಪ್ಪ ಅಂತ ಹೇಳ್ತೀವಿ ಇಲ್ಲಿ? ಬೋನ್ ಮ್ಯಾರೋ ಅಂಡ್ ಆಲ್ಸೋ ಥೈಮಸ್. ಬೋನ್ ಮ್ಯಾರೋ, ಥೈಮಸ್, ದೀಸ್ ಆರ್ ದಿ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್. ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ ಅಂದ್ರೆ ಬೋನ್ ಮ್ಯಾರೋ ಸೆಲ್ಸ್ ಮತ್ತೆ ಥೈಮಸ್ ಇದೆಯಲ್ಲ, ದೀಸ್ ಆರ್ ದಿ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ ಅಂತ ಹೇಳ್ತೀವಿ. ಅದೇ ತರ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ ಅಂದ್ರೆ ಯಾವಪ್ಪ ಅಂದ್ರೆ ಸ್ಪ್ಲೀನ್ ಅಂತ ಹೇಳ್ತೀವಿ. ಸ್ಪ್ಲೀನ್, ಅದೇ ತರ ಲಿಂಫ್ ನೋಡ್ಸ್ ಇರ್ಬೋದು, ಟಾನ್ಸಿಲ್ಸ್ ಇರ್ಬೋದು, ಆಮೇಲೆ ಪೇಲ್ ಪ್ಯಾಚಸ್ ಆಫ್ ಸ್ಮಾಲ್ ಇಂಟೆಸ್ಟೈನ್. ವೆರಿ ಇಂಪಾರ್ಟೆಂಟ್, ಇದನ್ನ ಮಾತ್ರ ನೀವು ನೆನಪಿಟ್ಕೊಳ್ಳಿ. ಸಿಟಿ ಕ್ವೆಶ್ಚನ್ ಕೇಳ್ತಾರೆ. Where we present pairs of patches ಅಂತ ಕೇಳ್ತಾರೆ, that is a small intestine. Pair of patches ಏನಿರ್ತದೆ ಅಂತ ಕೇಳ್ತಾರೆ, that is a small intestine ನೆನಪಿಟ್ಕೊಳ್ಳಿ. ಸಿಟಿ ಒಳಗೆ ಕೇಳ್ತಾರೆ. ನೆಕ್ಸ್ಟ್ ಏನ್ ಹೇಳ್ತೀವಿ ಅಂದ್ರೆ it is a main ಏನಿರ್ತದೆ ಅಂದ್ರೆ secondary lymphoid organ is a spleen. Spleen, it is one of the secondary lymphoid organ. Lymph nodes, it is also secondary lymphoid organs. Tonsils, it is also secondary lymphoid organs. Pair patches of small intestine, it is also one of the secondary lymphoid organ. It is mainly asked in the CT question. Next, ಈಗ ಏನು ಮಾಡೋಣ ಅಂದ್ರೆ ಒಂದೊಂದು ತಿಳ್ಕೊಳ್ಳೋಣ. ಪ್ರೈಮರಿ ಲಿಂಫೋಸೈಟ್ಸ್ ಏನ್ ಕೆಲಸ ಮಾಡುತ್ತೆ? ಪ್ರೈಮರಿ ಲಿಂಫೋಸೈಟ್ಸ್ ಆರ್ಗನ್ ಆರ್ ಇಮ್ಮೆಚೂರ್ ಅಂತ ಹೇಳ್ತಂದ್ರೆ ಅವು ಯಾವ ತರ ಮೆಚೂರ್ ಆಗಿರಲ್ಲ. ದೇ ಆರ್ ಆಲ್ವೇಸ್ ಇಮ್ಮೆಚೂರ್ ಇರುತ್ತೆ. ವೆನ್ ದೇ ಆರ್ ಮೈಗ್ರೇಟ್ ಟು ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್. ಈಗ ಪ್ರೈಮರಿ ಒಳಗಿದ್ದಾಗ ಈ ಬೋನ್ ಮ್ಯಾರೋ ಸೆಲ್ಸ್ ಏನಿರ್ತವೆ ಮತ್ತೆ ಈ ಥೈಮಸ್ ಏನಿರ್ತವೆ, ದೇ ಆರ್ ಇಮ್ಮೆಚೂರ್ ಇರ್ತವೆ. ವೆನ್ ದೇ ಆರ್ ಮೈಗ್ರೇಟ್ ಟು ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ ಅಂದ್ರೆ ಫಸ್ಟ್ ಏನ್ ಮಾಡ್ತವೆ ಅಂದ್ರೆ ಈ ಬೋನ್ ಮ್ಯಾರೋ ಸೆಲ್ಸ್ ಮತ್ತೆ ಥೈಮಸ್ ದೇ ಆರ್ ಇಮ್ಮೆಚೂರ್ ಇನ್ ನೇಚರ್ ಇರುತ್ತೆ. ಎಲ್ಲಿ ಅಂದ್ರೆ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್. ವೆನ್ ದೇ ಆರ್ ಮೈಗ್ರೇಟ್ ಟು ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್, ವೆನ್ ದೇ ಆರ್ ಮೈಗ್ರೇಟ್ ಟು ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್, ದೇ ವಿಲ್ ಬಿ ಮೆಚೂರ್ಡ್ ಅಂತ ಹೇಳ್ತೀವಿ. ಇವೇನಾಗ್ತವೆ? ಮೆಚೂರ್ಡ್ ಆಗ್ತವೆ. ನೆಕ್ಸ್ಟ್ ಇಲ್ಲಿ ಫಸ್ಟ್ ಬೋನ್ ಮ್ಯಾರೋ ಕೆಲಸ ಏನ್ ಮಾಡುತ್ತಪ್ಪ? ಮೇನ್ ಲಿಂಫಾಯ್ಡ್ ಆರ್ಗನ್, ಲಿಂಫೋಸೈಟ್ಸ್ ಆರ್ ಪ್ರೆಸೆಂಟ್, ಲಿಂಫೋಸೈಟ್ಸ್ ಆರ್ ಪ್ರೊಡ್ಯೂಸರ್. ವೆರಿ ಇಂಪಾರ್ಟೆಂಟ್. ಈ ಬೋನ್ ಮ್ಯಾರೋ ಕೆಲಸ ಏನಪ್ಪ ಅಂದ್ರೆ ದೇ ಆರ್ ಪ್ರೊಡಕ್ಷನ್ ಆಫ್ ದಿ ಲಿಂಫೋಸೈಟ್ಸ್. ಲಿಂಫೋಸೈಟ್ಸ್ ಏನ್ ಮಾಡುತ್ತೆ? ಪ್ರೊಡಕ್ಷನ್ ಮಾಡುತ್ತೆ. ಬಿ ಲಿಂಫೋಸೈಟ್ಸ್ ಇರ್ಬೋದು, ಟಿ ಲಿಂಫೋಸೈಟ್ಸ್ ಇರ್ಬೋದು. ವೆರಿ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ. ಬೋನ್ ಮ್ಯಾರೋ ಏನ್ ಮಾಡುತ್ತೆ ಅಂದ್ರೆ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಪ್ರೊಡಕ್ಷನ್ ಆಫ್ ದಿ ಲಿಂಫೋಸೈಟ್ಸ್. ಬಿ ಲಿಂಫೋಸೈಟ್ಸ್ ಇರ್ಬೋದು, ಟಿ ಲಿಂಫೋಸೈಟ್ಸ್ ಇರ್ಬೋದು. ಅದಕ್ಕೆ ಇನ್ನೊಂದು ಏನ್ ಹೇಳ್ತಾರೆ, ಇನ್ನೊಂದು ತರ ಕ್ವೆಶ್ಚನ್ ಕೇಳ್ತಾರೆ. ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ ಒಳಗೆ ಯಾವ್ದಪ್ಪ ಲಿಂಫೋಸೈಟ್ಸ್ ಪ್ರೊಡಕ್ಷನ್ ಮಾಡುತ್ತಂದ್ರೆ ದಟ್ ಈಸ್ ಎ ಬೋನ್ ಮ್ಯಾರೋ, ದಟ್ ಈಸ್ ಎ ಸೆಕ್ರೇಷನ್ ಆಫ್ ದಿ ಬಿ ಲಿಂಫೋಸೈಟ್ಸ್ ಇರ್ಬೋದು ಮತ್ತೆ ಟಿ ಲಿಂಫೋಸೈಟ್ಸ್ ಇರ್ಬೋದು, ಆರ್ ಪ್ರೊಡ್ಯೂಸರ್ ಆಗ್ತವೆ. ನೆಕ್ಸ್ಟ್ ಏನಪ್ಪ ಇದು? ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಬೋನ್ ಮ್ಯಾರೋ, ಥೈಮಸ್
ಆರ್ ಮೇನ್ಲಿ ಹೆಲ್ಪ್ಫುಲ್ ಫಾರ್ ದಿ ಮೆಚುರೇಷನ್ ಆಫ್ ದಿ ಟಿ ಲಿಂಫೋಸೈಟ್ಸ್. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಬೋನ್ ಮ್ಯಾರೋ ಅಂಡ್ ಆಲ್ಸೋ ಥೈಮಸ್. ಈ ಬೋನ್ ಮ್ಯಾರೋ ಮತ್ತೆ ಥೈಮಸ್ ವೆರಿ ಇಂಪಾರ್ಟೆಂಟ್ ಕೆಲಸ ಏನ್ ಮಾಡುತ್ತಪ್ಪ, ಮೇನ್ಲಿ ಹೆಲ್ಪ್ಫುಲ್ ಫಾರ್ ದಿ ಮೆಚುರೇಷನ್ ಆಫ್ ದಿ ಟಿ ಲಿಂಫೋಸೈಟ್ಸ್. ವೆರಿ ಇಂಪಾರ್ಟೆಂಟ್. ಬೋನ್ ಮ್ಯಾರೋ ಥೈಮಸ್ ಏನ್ ಇಂಪಾರ್ಟೆಂಟ್ ಕೆಲಸ ಮಾಡುತ್ತೆ ಅಂದ್ರೆ ದೇ ಆರ್ ಮೆಚುರೇಷನ್ ಆಫ್ ದಿ ಟಿ ಲಿಂಫೋಸೈಟ್ಸ್. ಫಸ್ಟ್ ಪಾಯಿಂಟ್ ಏನ್ ಹೇಳಿದ್ರೆ ಇಲ್ಲೇನಂತಂದ್ರೆ ಮೇನ್ ಲಿಂಫಾಯ್ಡ್ ಆರ್ಗನ್ ಅದು ಲಿಂಫೋಸೈಟ್ಸ್ ನ ಪ್ರೊಡಕ್ಷನ್ ಮಾಡ್ತವೆ. ಬೋನ್ ಮ್ಯಾರೋ ಲಿಂಫೋಸೈಟ್ಸ್ ಪ್ರೊಡಕ್ಷನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಪಾಯಿಂಟ್ ಏನಪ್ಪಾ ಹೇಳಿದ್ರೆ ದೇ ಆರ್ ಮೇನ್ಲಿ ಹೆಲ್ಪ್ಫುಲ್ ಫಾರ್ ದಿ ಮೆಚುರೇಷನ್ ಆಫ್ ದಿ ಟಿ ಲಿಂಫೋಸೈಟ್ಸ್. ಇದನ್ನು ಕೇಳ್ತಾರೆ ಸಿಇಟಿ ಕ್ವೆಶ್ಚನ್ ಅಲ್ಲಿ. ವೇರ್ ವಿ ಮೆಚೂರ್ ದಿ ಟಿ ಲಿಂಫೋಸೈಟ್ಸ್? ದೇ ಆರ್ ಮೆಚೂರ್ಡ್ ಇನ್ ದಿ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್. They are matured in the primary lymphoid organ, that is bone marrow and thymus. ಇವನ್ನೆಲ್ಲ ಸಮೇತ ನೀವು ಕರೆಕ್ಟ್ ಕಾನ್ಸೆಪ್ಟ್ ನ ನೆನಪಿಟ್ಕೊಬೇಕು. ನೆಕ್ಸ್ಟ್ ಏನ್ ಮಾಡ್ತೀವಪ್ಪ, ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್. ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ ಏನ್ ಕೆಲಸ ಮಾಡ್ತಾವಪ್ಪ, ಸ್ಪ್ಲೀನ್, ಲಿಂಫ್ ನೋಡ್ಸ್, ಟಾನ್ಸಿಲ್ಸ್, ಪೇರ್ ಆಫ್ ಪ್ಯಾಚಸ್. ಇವೇನ್ ಕೆಲಸ ಮಾಡ್ತಾವಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್ ಫಾರ್ ಆಂಟಿಜನ್ ಆಂಟಿಬಾಡಿ ರಿಯಾಕ್ಷನ್. ಆಂಟಿಜನ್ ಆಂಟಿಬಾಡಿ ರಿಯಾಕ್ಷನ್ ಸಮೇತ ಈ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ ಇಂಪಾರ್ಟೆಂಟ್ ಕೆಲಸ ಮಾಡ್ತವೆ. ಇಲ್ಲಿ ನಾವು ಡಯಾಗ್ರಾಮ್ ಅಲ್ಲಿ ತೋರಿಸ್ತೀವಿ. ದೇ ಆರ್ ನಾಟ್ ಲೈಕ್ ಸ್ಟ್ರಕ್ಚರ್ಸ್, ದೇ ಆರ್ ಪ್ರೆಸೆಂಟ್ ಇನ್ ಎ ಲಿಂಫ್ಯಾಟಿಕ್ ಟಿಶ್ಯೂ ಆಗಿರ್ತಾವಲ್ಲ ಅವಕ್ಕೆ ಲಿಂಫ್ ನೋಡ್ಸ್ ಅಂತೀವಿ. ನಾಟ್ ಲೈಕ್ ಸ್ಟ್ರಕ್ಚರ್ ಅಂದ್ರೆ ಗಂಟು ತರ ಕಾಣ್ತಾವಲ್ಲ ನಾವು ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ. ಇದ್ರ ಮಧ್ಯೆ ಇದೆ ಥೈಮಸ್. ಇಟ್ ಈಸ್ ಇನ್ ಪ್ರೆಸೆಂಟ್ ನಿಯರ್ ದಿ ಚೆಸ್ಟ್. ಚೆಸ್ಟ್ ರೀಜನ್ ಇರುತ್ತಲ್ಲ, ಚೆಸ್ಟ್ ರೀಜನ್ ಅಲ್ಲಿ ಇರ್ತದೆ ಥೈಮಸ್. ಇಟ್ ಈಸ್ ವೆರಿ ನಿಯರ್ ಟು ಹಾರ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿ ಕೆಳಗೆ ಏನಿರ್ತಂದ್ರೆ ಲಿಂಫ್ಯಾಟಿಕ್ ವೆಸಲ್ಸ್. ಲಿಂಫ್ಯಾಟಿಕ್ ವೆಸಲ್ಸ್ ಸಮೇತ ದೇ ಆರ್ ಪ್ರೆಸೆಂಟ್ ಇರ್ತಾರೆ. ದೇ ಆರ್ ಏನಿರ್ತಂದ್ರೆ ಒಂದು ನಾವು ಇಮ್ಯೂನ್ ಸಿಸ್ಟಮ್ ಅಂದ್ರೆ ಇಲ್ಲಿ ಇರ್ತಲ್ಲ, ದೇ ಆರ್ ನಾಟ್ ಲೈಕ್ ಸ್ಟ್ರಕ್ಚರ್, ದೇ ಆರ್ ಪ್ರೆಸೆಂಟ್ ಇನ್ abdominal region, they are called as a lymph nodes ಅಂತ ಹೇಳ್ತೀವಿ. ಸೆಂಟ್ರಲಿ ಚೆಸ್ಟ್ ರೀಜನ್ ಆಗಿರುತ್ತೆ, ಥೈಮಸ್ ಇರುತ್ತೆ. ದೇ ಆರ್ ವೆರಿ ನಿಯರ್ ಟು ದಿ ಹಾರ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ದೇರ್ ಲೋಯರ್ ಪೋರ್ಷನ್ ಕನ್ಸಿಸ್ಟ್ ಆಫ್ ದಿ ಲಿಂಫ್ಯಾಟಿಕ್ ವೆಸಲ್ಸ್. ಸಾಲಿಡ್ ಸ್ಟ್ರಕ್ಚರ್ಸ್ ಇರ್ತವೆ, ಓಕೆ, ಲಿಂಫ್ಯಾಟಿಕ್ ವೆಸಲ್ಸ್ ಅಂತ ಸಮೇತ ಕರಿತೀವಿ. ಇದ್ರ ಬಗ್ಗೆ ಒಂದೊಂದೇ ನೆಕ್ಸ್ಟ್ ತಿಳ್ಕೊಳ್ಳೋಣ. ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ ಗೆ ಒಂದೊಂದೇ ತಿಳ್ಕೊಳ್ಳೋಣ. ಫಸ್ಟ್ ನಾವು ಹೇಳಿದ್ರೆ ಸ್ಪ್ಲೀನ್ ಅಂತ ಹೇಳಿ, ಇಟ್ ಈಸ್ ಅ ಬೀನ್ ಶೇಪ್ ಅಂತ ಹೇಳ್ತೀವಿ. ಬೀನ್ ಶೇಪ್ ಅಂತ ಹೇಳಿದ್ರೆ ನೆಕ್ಸ್ಟ್ ಏನು ಅಂತಂದ್ರೆ ಇಟ್ ಇಸ್ ಮೇನ್ಲಿ ಫಾರ್ ದಿ ಕಂಟೈನಿಂಗ್ ಲಿಂಫೋಸೈಟ್ಸ್ ಅಂಡ್ ಫಾಗೋಸೈಟ್ಸ್. They are mainly useful for blood filter. Blood filter help ಮಾಡುತ್ತೆ to trapping the blood-borne microbes. Spleen is a large reservoir of erythrocytes. ಈಗ ಒಂದೊಂದೇ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ ನ ತಿಳ್ಕೊಳ್ಳೋಣ. ಏನೇನು ಕೆಲಸ ಮಾಡ್ತವೆ, ಯಾವ ತರ ಇರ್ತವೆ. ನಾವು ಸ್ಪ್ಲೀನ್ ತಗೊಂಡ್ರೆ ನಮ್ಗೆ ಯಾವ ತರ ಕಾಣುತ್ತೆ, ದೇ ಆರ್ ಲುಕ್ ಲೈಕ್ ದೇ ಆರ್ ಬೀನ್ ಶೇಪ್. ಒಂದು ಬೀನ್ ಸೀಡ್ಸ್ ತಗೊಂಡ್ರೆ ಯಾವ ತರ ಕಾಣುತ್ತೋ ಅದೇ ತರ ಏನ್ ಮಾಡುತ್ತೆ ಸ್ಪ್ಲೀನ್. ದೇ ಆರ್ ಬೀನ್ ಶೇಪ್ ಅಂತ ಹೇಳ್ತೀವಿ. ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಆರ್ಗನ್ ಫಾರ್ ದಿ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್. ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಗೆ ಸ್ಪ್ಲೀನ್ಸ್ ವೆರಿ ಇಂಪಾರ್ಟೆಂಟ್ ಆಗಿ ವರ್ಕ್ ಮಾಡುತ್ತೆ. ಯಾಕಪ್ಪ ಅಂದ್ರೆ ದೇ ಆರ್ ಮೇನ್ಲಿ ಬೀನ್ ಶೇಪ್ ಇರುತ್ತೆ. ದೇಹಕ್ಕೆ ಇನ್ನೊಂದು ಹೆಲ್ಪ್ ಮಾಡುತ್ತೆ ಅಂದ್ರೆ ದೇ ಮೇನ್ಲಿ ಕಂಟೈನ್ ಲಿಂಫೋಸೈಟ್ಸ್ ಅಂಡ್ ಫಾಗೋಸೈಟ್ಸ್. ವೆರಿ ಇಂಪಾರ್ಟೆಂಟ್. ಸ್ಪ್ಲೀನ್ ಒಳಗೆ ಏನಿರುತ್ತೆ ಅಂತ ಕೇಳಿದ್ರೆ ದೇ ಕಂಟೈನ್ ಆಫ್ ದಿ ಲಿಂಫೋಸೈಟ್ಸ್ ಅಂಡ್ ಫಾಗೋಸೈಟ್ಸ್. ಅಂದ್ರೆ ಯಾವುದೇ ಮೈಕ್ರೋಬ್ಸ್ ನ ಕಿಲ್ ಮಾಡಬಹುದು, ಅದಕ್ಕೆ ಲಿಂಫೋಸೈಟ್ಸ್ ಫಾಗೋಸೈಟ್ಸ್ ವೆರಿ ಇಂಪಾರ್ಟೆಂಟ್ ಆಗಿ ವರ್ಕ್ ಮಾಡುತ್ತೆ. ಅದಕ್ಕೋಸ್ಕರ ದಿ ಸ್ಪ್ಲೀನ್ ಕಂಟೈನ್ ದಿ ಲಿಂಫೋಸೈಟ್ಸ್ ಅಂಡ್ ಆಲ್ಸೋ ಫಾಗೋಸೈಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಇಲ್ಲಿ ಬ್ಲಡ್ ಫಿಲ್ಟರ್ ಯಾರಪ್ಪ, ಇಡೀ ನಮ್ಮ ದೇಹದಲ್ಲಿ ಬ್ಲಡ್ ಫಿಲ್ಟರ್ ಯಾರಪ್ಪ ಅಂದ್ರೆ ದಟ್ ಈಸ್ ಸ್ಪ್ಲೀನ್. ಇದು ಸಮೇತ ಕೇಳ್ತಿರ್ತಾರೆ ಸಿಇಟಿ ಕ್ವೆಶ್ಚನ್, ವಿಚ್ ಇಸ್ ಬ್ಲಡ್ ಫಿಲ್ಟರ್ ಇನ್ ಹ್ಯೂಮನ್ ಸಿಸ್ಟಮ್ ಅಂತ ಕೇಳಿದ್ರೆ ದಟ್ ಈಸ್ ಸ್ಪ್ಲೀನ್ ಅಂತ ಹೇಳ್ತೀವಿ. ಯಾಕಪ್ಪ ಬ್ಲಡ್ ಫಿಲ್ಟರ್ ಅಂತ ಹೇಳ್ತೀವಿ? ಟು ಟ್ರ್ಯಾಪಿಂಗ್ ದಿ ಬ್ಲಡ್ ಬಾರ್ನ್ ಮೈಕ್ರೋ ಆರ್ಗಾನಿಸಮ್ಸ್. ಟು ಟ್ರ್ಯಾಪಿಂಗ್ ದಿ ಬ್ಲಡ್ ಬಾರ್ನ್ ಮೈಕ್ರೋ ಆರ್ಗಾನಿಸಮ್ಸ್ ಅಂದ್ರೆ ಇದರಿಂದ ಬ್ಲಡ್ ಗೆ ಸಮೇತ ಕೆಲವೊಂದು ಮೈಕ್ರೋ ಆರ್ಗಾನಿಸಮ್ಸ್ ಇಂದ ಡಿಸೀಸ್ ಬರುತ್ತೆ. ಆ ಡಿಸೀಸ್ ನ ಅವಾಯ್ಡ್ ಮಾಡೋಕ್ಕೋಸ್ಕರ
ವೆರಿ ಇಂಪಾರ್ಟೆಂಟ್ ಏನು ಮಾಡ್ತಾರೆ ಅಂದ್ರೆ ಸ್ಪ್ಲೀನ್ ಇಸ್ ಎ ಬ್ಲಡ್ ಫಿಲ್ಟರ್ ಟು ಟ್ರಾಪಿಂಗ್ ದಿ ಬ್ಲಡ್ ಫಾರ್ಮಿಂಗ್ ಮೈಕ್ರೋ ಆರ್ಗಾನಿಸಮ್ಸ್ ಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಪ್ಲೀನ್ ಇಸ್ ಎ ಲಾರ್ಜ್ ರಿಸರ್ವರ್ ಆಫ್ ಎರಿಥ್ರೋಸೈಟ್ಸ್. ವೆರಿ ಇಂಪಾರ್ಟೆಂಟ್. ನಿಮ್ಗೆಲ್ಲ ಕ್ವೆಶ್ಚನ್ ಆಗಿರುತ್ತೆ ವಿಚ್ ಇಸ್ ದಿ ಲಾರ್ಜ್ ರಿಸರ್ವರ್ ಆಫ್ ಎರಿಥ್ರೋಸೈಟ್ಸ್. ವಿಚ್ ಇಸ್ ದಿ ಲಾರ್ಜ್ ರಿಸರ್ವರ್ ಆಫ್ ಎರಿಥ್ರೋಸೈಟ್ಸ್ ಅಂದ್ರೆ ಸ್ಪ್ಲೀನ್ ಅಂತ ಹೇಳ್ತೀವಿ. ಇವಿಷ್ಟು ಕಾನ್ಸೆಪ್ಟ್ ಅಲ್ಲಿ ಮೆಜಾರಿಟಿ ನಿಮಗೆಲ್ಲನೂ ಕೊಡೋದು ಸಿಟಿ ಕ್ವೆಶ್ಚನ್ಸ್. ನಾವು ಹೇಳ್ತೀವಲ್ಲ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ ಇರ್ಬೋದು, ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ ಇರ್ಬೋದು, ಇದರೊಳಗೆ ನಿಮಗೆ ಎಲ್ಲಾನು ಬರೋದು ಯಾವಂದ್ರೆ ಸಿಟಿ ಕ್ವೆಶ್ಚನ್ಸ್. ಬೋರ್ಡ್ ಕೇಳಿದ್ರೆ ಅಲರ್ಜಿ ಕೇಳ್ಬೋದು, ಅಲರ್ಜೆನ್ಸ್ ಕೇಳ್ಬೋದು, ಮತ್ತೆ ಡೆಫಿನೇಷನ್ ಆಟೋಮ್ಯಾಟಿಕ್ ಅಂತ ಕೇಳ್ಬೋದು, ಮತ್ತೆ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್, ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ ಕೇಳ್ಬೋದು. ಇವೆಲ್ಲ ಮೆಜಾರಿಟಿ ನಿಮಗೆ ಅಪಿಯರೆನ್ಸ್ ಆಗಿದೆ ಸಿಟಿ ಕ್ವೆಶ್ಚನ್. ಅದಕ್ಕೆ ಏನಂತಂದ್ರೆ ಸ್ಪ್ಲೀನ್ ಇಸ್ ಎ ಬೀನ್ ಶೇಪ್ಡ್ ಅಂತ ಹೇಳ್ತೀವಿ. ಇಟ್ ಈಸ್ ಎ ಬ್ಲಡ್ ಫಿಲ್ಟರ್ ಅಂತ ಹೇಳ್ತೀವಿ. ಇಟ್ ಇಸ್ ಎ ಬ್ಲಡ್ ಫಿಲ್ಟರ್ ಟು ಟ್ರಾಪಿಂಗ್ ದಿ ಬ್ಲಡ್ ಬಾರ್ನ್ ಮೈಕ್ರೋ ಆರ್ಗಾನಿಸಮ್ಸ್. ಇಟ್ ಈಸ್ ಎ ಬ್ಲಡ್ ಫಿಲ್ಟರ್ ಅಂತ ಹೇಳ್ತೀವಿ ಟು ಟ್ರಾಪಿಂಗ್ ದಿ ಬ್ಲಡ್ ಬಾರ್ನ್ ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ಪ್ಲೀನ್ ಇಟ್ ಇಸ್ ಎ ಲಾರ್ಜ್ ರಿಸರ್ವರ್ ಆಫ್ ಎರಿಥ್ರೋಸೈಟ್ಸ್. ಅಂದ್ರೆ ನಮ್ಮ ಬ್ಲಡ್ ಸೆಲ್ಸ್ ಅಂತ ಹೇಳ್ತೀವಲ್ಲ, ಆ ಬ್ಲಡ್ ಸೆಲ್ಸ್ ಕಂಟೆಂಟ್ ಎಲ್ಲಿದೆ ಅಂದ್ರೆ ದಟ್ ಇಸ್ ಆಲ್ ಕಂಟೆಂಟ್ ಇನ್ ದಿ ಸ್ಪ್ಲೀನ್. ಸ್ಪ್ಲೀನ್ ಇಸ್ ಎ ಲಾರ್ಜ್ ರಿಸರ್ವರ್ ಆಫ್ ದಿ ಎರಿಥ್ರೋಸೈಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ ಲಿಂಫ್ ನೋಡ್ಸ್. ಲಿಂಫ್ ನೋಡ್ಸ್ ಅಂದ್ರೆ ಏನಪ್ಪ ಹೇಳ್ತೀವಿ? ವೆರಿ ಇಂಪಾರ್ಟೆಂಟ್. ದೇ ಆರ್ ಸ್ಮಾಲ್ ಸಾಲಿಡ್ ಸ್ಟ್ರಕ್ಚರ್. ದೇ ಆರ್ ಸ್ಮಾಲ್ ಸಾಲಿಡ್ ಸ್ಟ್ರಕ್ಚರ್. ಈಗ ನಾವು ಏನಂತಂದ್ರೆ ಲಿಂಫ್ ನೋಡ್ಸ್ ಅಂತ ಇಲ್ಲಿದೇವಲ್ಲ, ದೇ ಆರ್ ಸ್ಮಾಲ್ ಸಾಲಿಡ್ ಸ್ಟ್ರಕ್ಚರ್. ಇದಕ್ಕೆ ಏನಂತಂದ್ರೆ ಲಿಂಫ್ ನೋಡ್ಸ್ ಅಂತ ಕರಿತೀವಿ. ಸ್ಮಾಲ್ ಸಾಲಿಡ್ ಸ್ಟ್ರಕ್ಚರ್ ಗೆ ಲಿಂಫ್ ನೋಡ್ಸ್ ಅಂತ ಕರಿತೀವಿ. ದೇ ಆರ್ ಲೊಕೇಟೆಡ್ ಇನ್ ಡಿಫರೆಂಟ್ They located in a different lymphatic system. Very important. When next time the secondary lymphatic organs in there, very important secondary lymphatic organs is lymph nodes ಅಂತ ಹೇಳ್ತೀವಿ. ಆ lymph nodes ಏನು ಹೇಳ್ತೀವಿ is a small solid structure. They are ಇರ್ತವೆ. ಈ ತರ ಇರ್ತವೆ. They are the small solid structure. They are located in different lymphatic system. Different lymphatic system ಒಳಗೆ ಇರ್ತವೆ. ಸಾಲಿಡ್ ಸ್ಟ್ರಕ್ಚರ್ ಒಳಗೆ ಇರ್ತವಕ್ಕೆ ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ. ಇದರ ಕೆಲಸ ಏನಪ್ಪ? ಲಿಂಫ್ ನೋಡ್ಸ್ ಟು ಟ್ಯಾಪ್ ದಿ ಲಿಂಫ್ ಟಿಶ್ಯೂ ಫ್ಲೂಯಿಡ್. ಲಿಂಫ್ ಟಿಶ್ಯೂ ಫ್ಲೂಯಿಡ್ ಇರುತ್ತಲ್ಲ ಅದನ್ನ ಟ್ರ್ಯಾಪ್ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್. ಇದರೊಳಗೆ ಯಾವುದೇ ತರ ಲಿಂಫ್ ಟಿಶ್ಯೂ ಒಳಗೆ ಏನಾರ ಫ್ಲೂಯಿಡ್ ಬಂದಿರ್ತಾವಲ್ಲ, ಆ ಫ್ಲೂಯಿಡ್ ಏನ್ ಮಾಡುತ್ತೆ? ಟ್ರ್ಯಾಪ್ ಮಾಡುತ್ತೆ. ದಟ್ ಇಸ್ ಎ ಲಿಂಫಾಟಿಕ್ ನೋಡ್ಸ್ ಅಂತ ಹೇಳ್ತೀವಿ. mainly to trap the microorganisms of the lymph tissue fluid. Microbes of the microorganisms of the lymph tissue fluid ಗೆ secretion help ಮಾಡುತ್ತೆ. ಏನಂತಂದ್ರೆ lymph nodes ಅಂತ ಹೇಳ್ತೀವಿ. lymph nodes are the small solid structure. They are the small solid structure are different in lymphatic system. Are different in lymphatic system ಒಳಗಿರುತ್ತೆ. ಮೇನ್ ಕೆಲಸ ಏನಪ್ಪ? ಇದೇನ್ ಮಾಡುತ್ತೆ? ಏನ್ ಕೆಲಸ ಮಾಡುತ್ತೆ? ವೆರಿ ಇಂಪಾರ್ಟೆಂಟ್. ಅಂದ್ರೆ ದೇ ಟ್ರ್ಯಾಪ್ ದಿ ಮೈಕ್ರೋ ಆರ್ಗಾನಿಸಮ್ಸ್. ಟು ಟ್ರ್ಯಾಪ್ ದಿ ಮೈಕ್ರೋ ಆರ್ಗಾನಿಸಮ್ ಆಫ್ ಎ ಲಿಂಫ್ ಟಿಶ್ಯೂ ಫ್ಲೂಯಿಡ್. ಈ ಲಿಂಫ್ ಟಿಶ್ಯೂ ಫ್ಲೂಯಿಡ್ ಒಳಗೆ ಏನ್ ಮೈಕ್ರೋ ಆರ್ಗಾನಿಸಮ್ಸ್ ಬರ್ತಾವಲ್ಲ, ಇಲ್ಲಿ ಈ ಫ್ಲೂಯಿಡ್ ಒಳಗೆ ಏನ್ ಮೈಕ್ರೋ ಆರ್ಗಾನಿಸಮ್ಸ್ ಬರ್ತಾವಲ್ಲ ಅವನ್ನ ಟ್ರ್ಯಾಪ್ ಮಾಡಕ್ಕೆ ಯಾವ್ದು ಮಾಡುತ್ತಂದ್ರೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ ಇಸ್ ಎ ಲಿಂಫ್ ನೋಡ್ಸ್. ಲಿಂಫ್ ನೋಡ್ಸ್ ಆರ್ ದಿ ಸಾಲಿಡ್ ಸ್ಟ್ರಕ್ಚರ್. Lymph nodes are the solid structure. They are present in a different lymphatic vessels. Lymph nodes are the solid structure. They are present in a different lymphatic vessels ಒಳಗಿರುತ್ತೆ. ಮೇನ್ ಕೆಲಸ ಏನಂದ್ರೆ to trap the microorganism by the lymph tissue fluid. To trap the microorganisms by the lymph tissue fluid ಅಂತ ಹೇಳ್ತೀವಿ. Next, last very important, that is a lymphoid tissue. ಲಿಂಫಾಯ್ಡ್ ಟಿಶ್ಯೂ ಒಳಗೆ ಹೇಳ್ತೀವಿ, ಎರಡು ಹೇಳ್ತೀವಿ, ಮಾಲ್ಟ್ ಅಂತ ಹೇಳ್ತೀವಿ. ಇದನ್ನ ಸಮೇತ ನೆನಪಿಟ್ಕೊಳ್ಳಿ. ಮ್ಯೂಕೋಸಾ ಅಸೋಸಿಯೇಟೆಡ್ ಲಿಂಫಾಟಿಕ್ ಟಿಶ್ಯೂ.
ನೆಕ್ಸ್ಟ್ ಗಾಲ್ಟ್ ಅಂತ ಹೇಳ್ತೀವಿ. ಗಟ್ ಅಸೋಸಿಯೇಟೆಡ್ lymphatic tissue. ಇಲ್ಲಿ ನೆನಪಿಟ್ಟರೆ ಲಿಂಫಾಯ್ಡ್ ಟಿಶ್ಯೂ ಅಂತ ಹೇಳ್ತೀವಿ. ಅಂದ್ರೆ ಟಿಶ್ಯೂ ಅಂದ್ರೆ ಗ್ರೂಪ್ ಆಫ್ ಸೆಲ್ಸ್ ಅಂತ ಹೇಳ್ತೀವಿ. ಆ ಸೆಲ್ಸ್ ಒಳಗೆ ಅಂದ್ರೆ ಲಿಂಫಾಯ್ಡ್ ಟಿಶ್ಯೂ. ಈ ಲಿಂಫಾಯ್ಡ್ ಟಿಶ್ಯೂ ಎಲ್ಲಿ ಇರ್ತದಪ್ಪ? ವೆರಿ ಇಂಪಾರ್ಟೆಂಟ್. ಅಂದ್ರೆ ಲಿಂಫಾಯ್ಡ್ ಟಿಶ್ಯೂ ಒಳಗೆ ಎರಡು ಹೇಳ್ತೀವಿ, ಒಂದು ಮಾಲ್ಟ್, ಒಂದು ಗಾಲ್ಟ್ ಅಂತ ಹೇಳ್ತೀವಿ. ಗಾಲ್ಟ್ ಅಂದ್ರೆ ಏನಿರ್ತಂದ್ರೆ ಗಟ್ ಅಸೋಸಿಯೇಟೆಡ್ ಲಿಂಫಾಯ್ಡ್ ಟಿಶ್ಯೂ ಅಂತ ಹೇಳ್ತೀವಿ. ಇದೇನಂತಂದ್ರೆ ಗಾಲ್ಟ್ ಅಂದ್ರೆ ಗಟ್ ಅಸೋಸಿಯೇಟೆಡ್ ಲಿಂಫಾಟಿಕ್ ಟಿಶ್ಯೂ ನಾವು ಗಾಲ್ಟ್ ಅಂತ ಕರಿತೀವಿ. ಮಾಲ್ಟ್ ಅಂದ್ರೆ ಏನ್ ಕರಿತೀವಿ ಅಂದ್ರೆ ಮಾಲ್ಟ್ ಅಂತ ಕರಿತೀವಿ ಮ್ಯೂಕೋಸಾ ಅಸೋಸಿಯೇಟ್ ಲಿಂಫಾಟಿಕ್ ಟಿಶ್ಯೂ. ಇದೆಲ್ಲ ಹೆಲ್ಪ್ ಮಾಡುತ್ತಪ್ಪ ಟು ಟ್ರ್ಯಾಪ್. ಏನು ಹೆಲ್ಪ್ ಮಾಡುತ್ತಂದ್ರೆ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಆರ್ ಯುರಿನೋಜೆನಿಟಲ್ ಟ್ರ್ಯಾಕ್ಟ್. ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಕೇಳ್ತಾರೆ ವಾಟ್ ಇಸ್ ಮಾಲ್ಟ್ ಅಂತ. ಮ್ಯೂಕೋಸಾ ಅಸೋಸಿಯೇಟೆಡ್ lymphatic tissue. Mucosa associated lymphatic tissue. It is mainly present in the respiratory tract. Respiratory tract, urinogenital tract ಒಳಗೂ ಇರುತ್ತೆ. ಇದೇನಿರುತ್ತಪ್ಪ ಮಾಲ್ಟ್ ಏನಿರ್ತಂದ್ರೆ 50% of the lymphatic tissue. 50% of the lymphatic tissue. they are mainly they are the 50% of the lymphatic tissue in a human body. Very important lymphatic tissue ಅಂದ್ರೆ ಮಾಲ್ಟ್ ಅಂತ ಹೇಳ್ತೀವಿ. ಮಾಲ್ಟ್ ಅಂದ್ರೆ ಮ್ಯೂಕೋಸಾ ಅಸೋಸಿಯೇಟೆಡ್ ಲಿಂಫಾಟಿಕ್ ಟಿಶ್ಯೂ. ಇದಕ್ಕೆ ಮಾಲ್ಟ್ ಅಂತ ಹೇಳ್ತೀವಿ. they are mainly present at the respiratory tract ಇರುವುದು urinogenital tract ಅಲ್ಲಿ ಇದು ಮಾಲ್ಟ್ ಇರುತ್ತೆ. ಇದು ಏನಪ್ಪ ಕೆಲಸ? ಎಲ್ಲಿ ಇರ್ತದೆ? ಮೆಜಾರಿಟಿ 50% ಆಫ್ ಲಿಂಫಾಟಿಕ್ ಟಿಶ್ಯೂ ಆಫ್ ಹ್ಯೂಮನ್ ಬಾಡಿ. ನಮ್ಮ ಬಾಡಿ ಒಳಗೆ 50% ಏನಿದಾವಲ್ಲ ಈ ಲಿಂಫಾಟಿಕ್ ಟಿಶ್ಯೂ ಒಳಗೆ ಏನಿರ್ತದೆ 50% ಒಳಗೆ ಏನಿರ್ತದೆ ಮಾಲ್ಟ್ ಇರುತ್ತೆ. ಈಗ ನಾವು ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂದ್ರೆ ಅಲ್ಲೂ ಸಮೇತ ಏನಿರ್ತದೆ ಮ್ಯೂಕೋಸ್ ಸೆಕ್ರೇಷನ್ ಆಗುತ್ತೆ. ಮ್ಯೂಕೋಸ್ ಸೆಕ್ರೇಷನ್ ಆದಾಗ ಎಷ್ಟೋ ಮೈಕ್ರೋಬ್ಸ್ ನ ಪ್ರಿವೆಂಟ್ ಮಾಡುತ್ತೆ. ಅದೇ ತರ ಯುರಿನೋಜೆನಿಟಲ್ ಟ್ರ್ಯಾಕ್ಟ್ ಸುತ್ತಲೂ ಸಮೇತ ಮ್ಯೂಕೋಸ್ ಸೆಕ್ರೇಟ್ ಮಾಡುತ್ತೆ. ಅವಾಗ ಸಮೇತ ಎಷ್ಟೋ ನಮ್ಮ ಇದನ್ನ ಮೈಕ್ರೋಆರ್ಗನಿಸಮ್ಸ್ ನ ಟ್ರ್ಯಾಪ್ ಮಾಡುತ್ತೆ. ಅದಕ್ಕೆ ಏನಂತಂದ್ರೆ ಮಾಲ್ಟ್ ಅಂದ್ರೆ ಮ್ಯೂಕೋಸಾ ಅಸೋಸಿಯೇಟೆಡ್ ಲಿಂಫಾಟಿಕ್ ಟಿಶ್ಯೂ ಅಂತ ಹೇಳ್ತೀವಿ. ದೇ ಆರ್ ಮೇನ್ಲಿ ಪ್ರೆಸೆಂಟ್ ಇನ್ ದಿ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂಡ್ ಯುರಿನೋಜೆನಿಟಲ್ ಟ್ರ್ಯಾಕ್ಟ್. ವೆರಿ ಇಂಪಾರ್ಟೆಂಟ್ ಅಂದ್ರೆ 50% lymphatic tissue are present in a human body. That is a lymphatic organ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಂತಂದ್ರೆ ಟುಡೇ ಕ್ಲಾಸ್ ವಿ ಡಿಸ್ಕಸ್ ಏನ್ ಮಾಡಿದ್ವಿ ಅಂದ್ರೆ ವೆರಿ ಇಂಪಾರ್ಟೆಂಟ್ ಅಲರ್ಜಿ ನೋಡಿದ್ವಿ, ಅಲರ್ಜೆನ್ಸ್ ನೋಡಿದ್ವಿ, ನೆಕ್ಸ್ಟ್ ಕೆಮಿಕಲ್ ಸೆಕ್ರೇಷನ್ ಆಫ್ ಅಲರ್ಜೀಸ್ ನೋಡಿದ್ವಿ, ಸಿಂಪ್ಟಮ್ಸ್ ಆಫ್ ಅಲರ್ಜಿ ನೋಡಿದ್ವಿ, ಆಂಟಿ ಡ್ರಗ್ಸ್ ಫಾರ್ ಅಲರ್ಜೀಸ್ ನೋಡಿದ್ವಿ. ಇಟ್ ಇಸ್ ಎ ಅಲರ್ಜಿ ಕಾನ್ಸೆಪ್ಟ್ ನೋಡಿದ್ವಿ. ಆಟೋ ಇಮ್ಯುನಿಟಿ ಅಂತ ನೋಡಿದ್ವಿ, ಅದು ಯಾವ ತರ ಆಗುತ್ತೆ ಅಂತ ನೋಡಿದ್ವಿ. ಅದೇ ತರ ಇಮ್ಯೂನ್ ಸಿಸ್ಟಮ್ ಆಫ್ ದಿ ಬಾಡಿ, ದಟ್ ಈಸ್ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್, ದಟ್ ಈಸ್ ಎ ಬೋನ್ ಮ್ಯಾರೋ ಅಂಡ್ ಥೈಮಸ್ ಅಂತ ನೋಡಿದ್ವಿ. ಅವು ಏನ್ ಫಂಕ್ಷನ್ ಮಾಡ್ತಾವ ಅಂತ ನೋಡಿದ್ವಿ. ಅದೇ ತರ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ ಸ್ಪ್ಲೀನ್ ಏನ್ ಕೆಲಸ ಮಾಡುತ್ತೆ, ಲಿಂಫಾಟಿಕ್ ನೋಡ್ಸ್ ಏನ್ ಕೆಲಸ ಮಾಡುತ್ತೆ, ಅದೇ ತರ ಲಿಂಫಾಯ್ಡ್ ಟಿಶ್ಯೂಗಳು ಏನ್ ಕೆಲಸ ಮಾಡ್ತವೆ ಅಂತ ನೋಡಿದ್ವಿ. ನೆಕ್ಸ್ಟ್ ಕ್ಲಾಸ್ ವಿ ಡಿಸ್ಕಸ್ ಅಬೌಟ್ ದಿ ಅಕ್ವೈರ್ಡ್ ಇಮ್ಯುನೋಡೆಫಿಷಿಯನ್ಸಿ ಸಿಂಡ್ರೋಮ್ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು. ಕನ್ನಡ.